ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 4:01 ಬುಧವಾರದ ಬೆಸ್ಟ್ ಟೈಮ್. ಮಧ್ಯಾಹ್ನ ಕಳೆದು ಸಂಜೆ ಸಾಕ್ತಾ ಇದ್ದೀವಿ. ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀಧರ್, ನರವೈದ್ಯರು ಹಾಗೂ CAD MS ಟ್ರಸ್ಟ್ NGO ಸ್ಥಾಪಕರು ಮತ್ತು ಹೆಮ್ಮೆಯ ವಿಚಾರ ಈ ಬಾರಿಯ ದೆಹಲಿಯ ಕರ್ತವ್ಯ ಪಥನಲ್ಲಿ ನಡೆದಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅತಿಥಿಯಾಗಿದ್ರು, ನಮ್ಮ ಕರ್ನಾಟಕದಿಂದ ಪ್ರತಿನಿಧಿಯಾಗಿದ್ರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಮೊದಲಿಗೆ ತಮಗೆ ಅಭಿನಂದನೆಗಳು ತಿಳಿಸ್ತೀವಿ. ಈ ಬಾರಿಯ ಗಣರಾಜ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ತಾವು ಅತಿಥಿಗಳಾಗಿದ್ರಿ. ಕೇಂದ್ರ ಸರ್ಕಾರ ತಮ್ಮನ್ನ ಆಹ್ವಾನಿಸಿತು. ಆ ಸಂಭ್ರಮ, ಆ ವೈಭವ ಎಲ್ಲವನ್ನು ನೀವು ಕಣ್ತುಂಬಿಕೊಂಡಿದ್ರ, ಅದರ ಅನುಭವನ ನಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ? ಮೇಡಮ್, ತುಂಬಾ ಧನ್ಯವಾದಗಳು. ಅದು ವೈಭವ ಒಂದು ಇಟ್ಸ್ ಅ ಡಿಫರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು. ಸೊ ಸರ್ಕಾರ ಒಂದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ನ್ಯೂ ದಿಲ್ಲಿ ಅಂದ್ರೆ ಭಾರತೀಯ ನ್ಯಾಯ ಸಬಲೀಕರಣ ಇಲಾಖೆಯಿಂದ ನಮ್ದು ಸುಮಾರು ಒಂದು ಸ್ಮೈಲ್ ಪ್ರಾಜೆಕ್ಟ್ ಅಂತ ಒಂದು ಸೋಷಿಯಲಿ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಮತ್ತೆ ಒಂದು ಏನು ಭಿಕ್ಷುಕರು ಮತ್ತೆ ಮಂಗಳಮುಖಿಯವರಿಗೆ ಒಂದು ನಾನು ಸೇವೆ ಸುಮಾರು 3 ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಅದನ್ನ ಗುರುತಿಸಿ ಏನೊಂದು ಹಾಸ್ಟೆಲ್ ಗರಿಮಗೃಹ ಅಂತ ರನ್ ಮಾಡ್ತಾ ಇದೀವಿ. ಅದನ್ನ ಗುರುತಿಸಿ ಭಾರತ ಸರ್ಕಾರದಿಂದ ನನ್ನನ್ನ ಒಂದು ಅತಿಥಿಯಾಗಿ ಆ ಒಂದು ಇನ್ವಿಟೇಷನ್ ಬಂದಿತ್ತು. ಅದು ಹೇಳ್ಬೇಕಂದ್ರೆ ಒಂದು ಕಂಪ್ಲೀಟ್ಲಿ ಇಟ್ಸ್ ಎ ಗವರ್ಮೆಂಟ್ ಸ್ಪಾನ್ಸರ್ಡ್ ಇದು. ಸೊ ಏನೊಂದು ಇನ್ಕ್ಲೂಡಿಂಗ್ ಫ್ಲೈಟ್ ಇರ್ಬೋದು, ಫುಡ್, ಅಕಾಮಡೇಷನ್ ಅಂಡ್ ದಿ ಹಾಸ್ಪಿಟಾಲಿಟಿ. ನಾವು ಸರ್ಕಾರದ ಕಾರ್ಯಕ್ರಮ, ಸರ್ಕಾರದ ಒಂದು ಏನು ಸ್ಪಾನ್ಸರ್ ಅಂತ ಕೆಲವು ಹೇಳಿದ್ರೆ, ಬಟ್ ರಿಯಲಿ ವಂಡರ್ಫುಲ್, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಆ ದಿನದ ಒಂದು ನಾವು ದ ಡೇ ಪ್ರೀವಿಯಸ್ ಡೇ ಲೈಕ್ ನಾವು ಹೋಟೆಲ್ನ ಬೇಗ ಚೆಕ್ಔಟ್ ಮಾಡಿ ಅಲ್ಲಿ ಹೋದಾಗ ಒಂದು ಆಲ್ಮೋಸ್ಟ್ ಒಂದು 5 ಕಡೆ ಪೊಲೀಸ್ ಚೆಕಪ್ ಇತ್ತು. ಯಾಕಂದ್ರೆ ಒಂದು ಡೆಲ್ಲಿನಲ್ಲಿ ರಾಷ್ಟ್ರಪತಿ ಅವರು ಭಾಗವಹಿಸ್ತಾರೆ ಕಾರ್ಯಕ್ರಮ ಅಂತಂದ್ರೆ ಲೈಕ್ ಹೈ ಅಂಡ್ ಸೆಕ್ಯೂರಿಟಿ ಮೇಡಮ್. ಸೊ ಆಲ್ಮೋಸ್ಟ್ ಎಷ್ಟು ಬ್ಯಾರಿಯರ್ಗಳು ಅಂತಂದ್ರೆ ಇನ್ಕ್ಲೂಡಿಂಗ್ ನಮ್ದು ಇಯರ್ ಎಂಡ್ ವಾಚ್ ಹಾಕೊಳ್ಳಂಗಿಲ್ಲ. ಸೊ ಅಂಡ್ ಇವನ್ ಬ್ಯಾಗ್ ಕ್ಯಾರಿಯಂಗಿಲ್ಲ, ಸ್ಮಾಲ್ ಒಂದು ಪಾಕೆಟ್. ಲೇಡೀಸ್ಗಳಂತೂ ದೊಡ್ಡ ದೊಡ್ಡ ಬ್ಯಾಗ್ಗಳು ಆ ಥರ ತರುವಂಗಿಲ್ಲ. ಮೊದಲೇ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇತ್ತು. ಆದ್ರೂ 5 ಲೆವೆಲ್ಸ್ ಅಲ್ಲಿ ಕಂಪ್ಲೀಟ್ ಸ್ಕ್ಯಾನಿಂಗ್ ಇತ್ತು ನಮ್ಮನ್ನ. ಫಸ್ಟ್ ಮೈನರ್ ಪೊಲೀಸ್ ಲೆವೆಲ್ ಚೆಕಪ್, ನೆಕ್ಸ್ಟ್ ಅದೇ ತರ ಸ್ಕ್ಯಾನಿಂಗ್ ಚೆಕಪ್, ಇವನ್ ಡಾಗ್ ಸ್ಕ್ವಾಡ್ ಎಲ್ಲ ಇತ್ತು. ಅಂಡ್ ಇನ್ಫ್ಯಾಕ್ಟ್ ನಾವು ಅದು ಆ ಗ್ರೌಂಡ್ಗೂ ನಮ್ಮ ಹೋಟೆಲ್ಗೂ ಆಲ್ಮೋಸ್ಟ್ 1.5 ಕಿಲೋಮೀಟರ್ ವಾಕ್ ಮಾಡಬೇಕಾಗಿತ್ತು ಬೆಳಿಗ್ಗೆ. ಒಂದು ಅದು ಆ ದೆಹಲಿಯ ಚಳಿಯಲ್ಲಿ ಬೆಳಗಿನ ಜಾವ ಒಂದು 7 ಡಿಗ್ರಿ, ಆ 7 ಡಿಗ್ರಿನಲ್ಲಿ ಅಷ್ಟೊಂದು ಒಂದು ಕ್ಯಾಪ್ ಹಾಕೊಂಡು ಆ ಮಾಸ್ಕ್ ಹಾಕಿದ್ರು ನಾಗೆಲ್ಲ ಪೊಲೀಸ್ ತೆಗೀರಿ ಅಂತ ಹೇಳ್ತಾರೆ. ಅಷ್ಟು ಟೈಟ್ ಸೆಕ್ಯೂರಿಟಿನಲ್ಲಿ ಅಷ್ಟೊಂದು ಲೈಕ್ ಯೂಜ್ ಕ್ರೌಡ್ ಇತ್ತು. ಅರೌಂಡ್ ಒಂದು ನನ್ಗೆ ಗೊತ್ತಿರೋಂಗೆ ಒಂದು 50,000 ಪಾಪ್ಯುಲೇಷನ್ ಇತ್ತು ಅಂತ ಅನ್ಕೊಂಡಿದ್ದೆ. ಅಂಡ್ ದೇ ಹ್ಯಾವ್ ಮೇಡ್ ದಿ ಲೈಕ್ ಸಪರೇಟ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ರು. ಒಂದೊಂದು ಭಾರತ ಸರ್ಕಾರದಿಂದ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ವಿಭಾಗಗಳಿಂದ ಬಂದಿದ್ರು. ಎಲ್ಲರಿಗೂ ಒಂದೊಂದು ಬೇರೆ ಬೇರೆ ಒಂದು ಸ್ಲಾಟ್ ಅಲೋಕೇಟ್ ಮಾಡಿದ್ರು. ಇಂಥ ಸಮಾಜ ಕಲ್ಯಾಣ ಇಲಾಖೆಗೆ ಬೇರೆ ಡಿಪಾರ್ಟ್ಮೆಂಟು, ರೂರಲ್ ಡೆವಲಪ್ಮೆಂಟ್ಗೆ ಒಂದು ಬೇರೆ ಜಾಗ, ಆ ಥರ ಅದು ಆಲ್ರೆಡಿ ಡೆಡಿಕೇಟೆಡ್ ಜಾಗ ಇತ್ತು. ಅಂಡ್ ವೆರಿ ಥ್ಯಾಂಕ್ಫುಲ್ ಟು ಡಿಪಾರ್ಟ್ಮೆಂಟ್. ನನ್ನ ಇನ್ನೊಬ್ರು ಸ್ನೇಹಿತರುಗಳು ಹೇಳ್ತಾ ಇದ್ರು, ಮೊದಲು MP ಕೋಟಾ ಇತ್ತು, ಇವಾಗ ಯಾವ ಕೋಟಾನು ಇಲ್ಲ. ಅವ್ರಿಗೆಲ್ಲ ಒಂದು MP ಅವ್ರಿಗೆ ಒಂದು 25 ಕೋಟಾ ಕೊಡ್ತಿದ್ರಂತೆ. ಈಗ ಓನ್ಲಿ ಈ ತರ ಯಾರ್ಯಾರು ಸರ್ವಿಸ್ ಮೈಂಡೆಡ್ ಮಾಡಿರೋರಿಗೆ ರೆಕಗ್ನೈಸ್ ಮಾಡಿ, ಈಗ ನಾಗಾಲ್ಯಾಂಡ್ ಇರ್ಬೋದು, ಬೇರೆ ಬೇರೆ ರಾಜ್ಯ, ಪಂಜಾಬ್ ಇರ್ಬೋದು, ಈ ಕಡೆ ನಮ್ಮ ಸೌತ್ ಕೇರಳ ಇರ್ಬೋದು, ತಮಿಳುನಾಡು, ಸುಮಾರು ರಾಜ್ಯಗಳಿಂದ ಬಂದಿದ್ರು. ನನಗೆ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಅಲ್ಲಿ ನಾವು ಒಂದು 7:30-8 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ನಮ್ಮ ರಾಷ್ಟ್ರಪತಿಯವರು ಒಂದು ಎಲ್ಲರಿಗೂ ವಿಶ್ ಮಾಡೋದ್ರು. ಸೊ ತುಂಬಾ ಇಷ್ಟವಾಗಿದ್ದು ಅಂತಂದ್ರೆ ಅಲ್ಲಿ ನಮ್ಮ ರಾಜ್ಯದ ಎಲ್ಲ ಒಂದು ಕಲ್ಚರ್ನ ಬಿಂಬಿಸೋ ಒಂದು ಗಾಡಿ ಪಾಸ್ ಆಗುತ್ತೆ, ಪಥ ಬರುತ್ತದು. ಈಗ ಒಂದು ಕಡೆ ಕೇರಳದ ಬಂತು, ಗುಜರಾತ್ ಬಂತು, ಹರಿಯಾಣದ ಬಂತು, ಈ ತರ ಏನೇನು ಅಲ್ಲಿ ಸ್ತಬ್ಧ ಚಿತ್ರಗಳು, ಅದು ತುಂಬಾ ಇಷ್ಟವಾದದ್ದು. ಅದನ್ನ ನೋಡ್ಬಿಟ್ರೆ ಎಲ್ಲಾ ದೇಶನ ನಾವೇನು ದೇಶ ಹೋಗಿ ಸುತ್ತಬೇಕಾಗಿಲ್ಲ, ವೆರಿ ಇಂಪಾರ್ಟೆಂಟ್ ಒಂದು ನೋಡೋದಕ್ಕೆ ಒಂದು ಖುಷಿ, ಇವೆಂಟ್ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಬಟ್ ಇನ್ನೊಂದು ಅದೇ ಬೆಳಗ್ಗೆ ತುಂಬಾ ಚಳಿ, ಮುಗಿಯೋದಕ್ಕೆ ಆಲ್ಮೋಸ್ಟ್ 12:30-1 ಗಂಟೆ ಆಯ್ತು. ಬೆಳಿಗ್ಗೆ ಚಳಿನಲ್ಲಿ ನಡುಗಿ ಏನ್ ಒಡಗಿದ್ಲು, ಸೂರ್ಯ ಬಂದಾಗ ಫುಲ್ ಸೂರ್ಯನೇ ಕಾಯ್ತಾ ಇದ್ದ ನಾವು, ಅಷ್ಟೊಂದು ಯಾಕಂದ್ರೆ ಓಪನ್ ಇದು. ಆವಾಗ ಸ್ವಲ್ಪ ಬಿಸಿ ನಮ್ಗೇನೋ ಮೈಗೆ ತಾಣ್ತು. ಅದಾದ್ಮೇಲೆ ತುಂಬಾ ಬಿಸಿಲು. ನನ್ನ ವೈಫು ಮತ್ತೆ ಫ್ಯಾಮಿಲಿ ಎಲ್ಲ ಕೇಳ್ತಾರೆ, ಏನು ಡೆಲ್ಲಿಗೆ ಹೋಗಿ ಬಂದೋ, ಈ ಬೇರೆ ಕಡೆ ಆಫ್ರಿಕಾಗೂ ಬಂದು ಅಂತ. ಅಷ್ಟೊಂದು ಕಪ್ಪು ಆಗೋಗಿತ್ತು. ಬಟ್ ನಾನು ರಿಯಲಿ ನಮ್ಮ ನರೇಂದ್ರ ಮೋದಿ ಅವರಾಗ್ಬೋದು, ನಮ್ಮ ಭಾರತ ಸರ್ಕಾರದ ನಿಜವಾಗ್ಲೂ ಅಭಿನಂದನೆ ಮಾಡಬೇಕು ಮೇಡಮ್. ಬಟ್ ರಿಯಲಿ ಇಟ್ಸ್ ಲೈಕ್ ಅಷ್ಟು ಕ್ರೌಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಂಡ್ ಇವನ್ ಟಾಯ್ಲೆಟ್ ಮ್ಯಾನೇಜ್ಮೆಂಟ್ ಫಾರ್ ಆಲ್ ದ ಪೀಪಲ್, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಸೊ ಎಲ್ಲ, ಅಂಡ್ ಇವನ್ ಹೆಲ್ತ್ ಫೆಸಿಲಿಟಿ.
ಎಲ್ಲನೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ದ ಆರ್ಗನೈಸೇಷನ್ನು, ದ ಕ್ರೌಡ್ ಮ್ಯಾನೇಜ್ಮೆಂಟು, ಸೊ ಅದನ್ನು ನಾವು ರಿಯಲಿ ನೋಡಿ ಕಲಿಬೇಕು ಅಂತ ಇಷ್ಟಪಡ್ತೀನಿ. ಅದು ಅಂಡ್ ದಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ಸ್. ಓಕೆ, ನಿಮ್ಮ ಜೀವನದಲ್ಲಿ ತುಂಬಾ ನೆನಪಿರುವಂತ ಒಂದು ದಿನ ಆಗುತ್ತೆ. ಖಂಡಿತ ಮೇಡಮ್, ಖಂಡಿತ ಅಂತ ಹೇಳ್ತಿದ್ದೀರಾ. ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ FM Rainbow 101.3 ಸಾಧನೆಯ ಹಾದಿಯಲ್ಲಿ. ಇದು ಆಕಾಶವಾಣಿ FM Rainbow 101.3 ಕನ್ನಡ ಕಾಮನಬಿಲ್ಲು ಸಾಧನೆಯ ಹಾದಿಯಲ್ಲಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀಧರ್, ನರವೈದ್ಯರು, KADMS ಟ್ರಸ್ಟ್ NGO ಸ್ಥಾಪಕರು. ಜೊತೆಗೆ ಈ ಬಾರಿಯ ಗಣರಾಜ್ಯೋತ್ಸವ ಏನ್ ಸಂಭ್ರಮ ಇದ್ದು ಕರ್ತವ್ಯ ಪಥ್ನಲ್ಲಿ ಅಲ್ಲಿ ಭಾಗವಹಿಸಿದಂತಹ ಗಣ್ಯರು. ಕರ್ನಾಟಕವನ್ನ ತಾವು ಈ ಭಾರತೀಯ ನ್ಯಾಯ ಸಬಲೀಕರಣ ಇಲಾಖೆಯಿಂದ ತಾವೊಬ್ಬರೇ ಪ್ರತಿನಿಧಿಯಾಗಿ ಹೋಗಿದ್ರು ಅಂತ ಹೇಳ್ತಿದ್ರಿ ಸರ್. ಹೌದು ಮೇಡಮ್. ಬೇರೆ ಬೇರೆ ರಾಜ್ಯದಿಂದ ಉಳಿದವರು ಬಂದಿದ್ರು. ಅದೇ ರೀತಿ ಕೇಂದ್ರದ ಸರ್ಕಾರದಲ್ಲಿ ಯಾವ್ಯಾವ ಇಲಾಖೆಗಳಿದೆಯೋ ಆ ಎಲ್ಲ ಇಲಾಖೆಗಳನ್ನು ಕೂಡ ಅವರು ಪ್ರತಿನಿಧಿಗಳನ್ನ, ಅತಿಥಿಗಳನ್ನ ಕರೆಸಿದ್ರು. ಖಂಡಿತ ಆ ಸಂಭ್ರಮವನ್ನ ತಾವು ಹಂಚಿಕೊಳ್ತಾ ಇದ್ರಿ. ಹೀಗೆ ಒಂದು ಕರ್ನಾಟಕದಿಂದ ಆಗಿರ್ಬೋದು ಅಥವಾ ಹಳ್ಳಿಯಿಂದ ಡೆಲ್ಲಿವರೆಗೂ ಹೋಗಿದ್ದೀರಾ. ನಿಮ್ಮ ಊರು, ಹುಟ್ಟೂರು ಯಾವುದು, ಓದಿದೆಲ್ಲಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಅದೇ ತಾವು ಹೇಳ್ದಂಗೆ ಹಳ್ಳಿ ನಮ್ಮದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು, ನೀರ್ದುರ್ಗ ಹೋಬಳಿ, ನಿಡಸಾಲೆ ಪಕ್ಕ ಕಾಮಿದೊಡ್ಡಿ ಅಂತ ಒಂದು ಹಳ್ಳಿ. ಒಟ್ಟು ಒಂದು 30 ಫ್ಯಾಮಿಲಿ ಇದೆ. 2001 ಜನಗಣತಿಯ ಪ್ರಕಾರ 211 ನಮ್ಮ ಹಳ್ಳಿನಲ್ಲಿ ಮೆಂಬರ್ಸ್ ಇದ್ದು ಜನಗಣತಿ ಅಷ್ಟು ಜನ ಇರೋದಷ್ಟೇ. 211 ಜನ ಅಷ್ಟೇ ಇರೋದು. ಸೊ ಈ ಒಂದಷ್ಟು ಜನ ಎಲ್ಲ ಮೈಗ್ರೇಟ್ ಆಗಿ ಬೆಂಗಳೂರು, ಪುಟ್ಟ ಹಳ್ಳಿ, ಜಸ್ಟ್ ಒಂದು ಹಾರ್ಡ್ಲಿ 30 ಹಳ್ಳಿ. ನಮ್ಮ ಎಲ್ಲ ವಿದ್ಯಾಭ್ಯಾಸ ಅಲ್ಲ ನಿಡಸಾಲೆ ಪಕ್ಕದಳ್ಳಿ, ನಿಡಸಾಲೆ ಅಂತ ಒಂದು ಪೋಸ್ಟ್ ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮುಗಿಸಿ ಆಮೇಲೆ ಬೆಂಗಳೂರಿಗೆ ಬಂದು ವಿವೇಕಾನಂದ ಕಾಲೇಜಲ್ಲಿ ಐ ವಾಸ್ ದ ಟಾಪರ್. ಅವಾಗ PUC ನಲ್ಲಿ ನಮ್ಮ ದೇವೇಗೌಡರು ಪ್ರಧಾನಿ ಆಗಿದ್ರು. ಅವಾಗ ಅವರು ಬಂದು ಮುಂದೆಗಡೆ ವಿವೇಕಾನಂದ ಸ್ಟ್ಯಾಚ್ಯೂ 96, 97. ಅದಾದ್ಮೇಲೆ ನನಗೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಡಿಸ್ಟ್ರಿಕ್ಟ್ಗೆ ಫಸ್ಟ್ ಅಂತೆ. ಹೌದು, ಸೊ ಡಿಸ್ಟ್ರಿಕ್ಟ್ಗೆ ಫಸ್ಟ್ ತುಮಕೂರು ಜಿಲ್ಲೆಗೆನೆ. ಅದಾದ್ಮೇಲೆ ನನಗೆ ಫ್ರೀ ಸೀಟ್ ಸಿಕ್ತು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ. ಸೊ ತುಂಬ ಕಷ್ಟ, ಟಫ್ ಟೈಮು. ಬಟ್ ಏನೋ ಒಂದು ಆ ಟೈಮಲ್ಲಿ 97, 98ಅಲ್ಲಿ ಡೆಡಿಕೇಶನ್ನು ಆ್ಯಂಡ್ ಏನೋ ನಮ್ಮ ಪೇರೆಂಟ್ಸು ಸಪೋರ್ಟು, ಒಂದು ದೇವರು ಸಪೋರ್ಟಿಂದ ಏನೋ ಒಂದು ಬೆಂಗಳೂರು ಮೆಡಿಕಲ್ ಕಾಲೇಜ್ ನಾನು ವಿದ್ಯಾಭ್ಯಾಸ ಮುಗಿಸಿ ಆಮೇಲೆ ನಿಮ್ಮಾನ್ಸಲ್ಲಿ ಸುಮಾರು ಒಂದು 6 ವರ್ಷ ಕೆಲಸ ಮಾಡಿ ಆಮೇಲೆ 2009ರಲ್ಲಿ ನನ್ನದೇ ಆದಂಥ ಒಂದು ಸಂಸ್ಥೆ KADMS ಸ್ಟಾರ್ಟ್ ಮಾಡಿ 2008ರಲ್ಲಿ ದೀಪಾ ಅಂತ ಒಬ್ಬರು ಶ್ರೀಮತಿ ಅವರು ಮದುವೆ ಆಗಿ ಈ ಥರ ಜೀವನ ಬಂದು ಇವತ್ತು ಫೆಬ್ರವರಿ 28ಕ್ಕೆ ನಮ್ಮ ಸಂಸ್ಥೆ 17 ವರ್ಷ ಪೂರೈಸ್ತಾ ಇದೆ. ನಮ್ಮ NGO ಇದು ATG 12A FCRA ಇದೆ. ಇದರಡಿ ಈಗ ಆಲ್ರೆಡಿ ಒಂದು ಚಾರಿಟೇಬಲ್ ಆಸ್ಪತ್ರೆ ಇದೆ, ವೃದ್ಧಾಶ್ರಮ ರಾಮನಗರ ಜಿಲ್ಲೆಯಲ್ಲಿದೆ, ಬೆಂಗಳೂರಲ್ಲಿದೆ, ಪುನಶ್ಚೇತನ ಕೇಂದ್ರ ಇದೆ, ಹೇಳ್ದಂಗೆ ಸ್ಮೈಲ್ ಪ್ರಾಜೆಕ್ಟ್ ಅಂತ ಮೈಸೂರಲ್ಲಿದೆ. ಮತ್ತು ಇಲ್ಲಿ ಮಾಗಡಿ ರೋಡ್ ಕೊಡಗೇಡಿನಲ್ಲಿ ಟ್ರಾನ್ಸ್ಜೆಂಡರ್ಗೆ ಪ್ರಪ್ರಥಮ ಬಾರಿಗೆ, ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಈ ಗರಿಮಗೃಹ ಅಂತ ಒಂದು ಮಂಗಳಮುಖಿಯರಿಗೆ ಆಶ್ರಯ ಕೊಟ್ಟು ಮಾಡ್ತಾ ಇರೋದು ನಮ್ಮ NGO ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಡಿ ಅಡಿಕ್ಷನ್ ನಶಮುಕ್ತ ಭಾರತ ಅಭಿಯಾನ ಅಂತ 2021ರಲ್ಲಿ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಡಿಫೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು. ಇದ್ರ ಜೊತೆಗೆ ನಾನು MD ಎಲ್ಲ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಮಾಡಿದೆ. ಮತ್ತು ನಿಮ್ಮಾನ್ಸಲ್ಲಿ ನರ ಮತ್ತು ಪುನಶ್ಚೇತನ, ಮಾನಸಿಕ ಆರೋಗ್ಯದ ಬಗ್ಗೆ ಎಲ್ಲ ವಿದ್ಯಾಭ್ಯಾಸ ಮಾಡಿದೆ. ನ್ಯಾಷನಲ್ ಲಾ ಸ್ಕೂಲಲ್ಲಿ ಮೆಡಿಕಲ್ ಲಾ ಮಾಡಿದ್ದೀನಿ. ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೀನಿ. ಒಂಥರ ಇಟ್ಸ್ ಲೈಕ್ ಮಿಕ್ಸೆಡ್ ಕಾಕ್ಟೈಲ್ ಥರ ಮಾಡಿ ಐ ಆಮ್ ಪ್ರಾಕ್ಟಿಸಿಂಗ್ ಎವ್ರಿಥಿಂಗ್. ಹೌದು, ನಿಮ್ಮ ಎಜುಕೇಶನ್ ಡೆಸಿಗ್ನೇಷನ್ಸ್ ಮತ್ತು ನಿಮ್ಮ ಸರ್ವಿಸ್ ಡೆಸಿಗ್ನೇಷನ್ ನೋಡ್ತಿದ್ರೆ 2 ಪೇಜ್ ಅಥವಾ 2 ಸೆಂಟೆನ್ಸ್ ಆಗ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ ನಿಮ್ಗಿಂತ ಹಿರಿಯರಾಗಿರ್ಬೋದು, ಓದಿದವರಿದ್ರ ಅಥವಾ ಹೇಗೆ ಅಂತ? ನಮ್ಮ ಕುಟುಂಬದಲ್ಲಿ ಓದೋರು ನಮ್ಮ ಹಳ್ಳಿನಲ್ಲಿ, ನಮ್ಮ ಕುಟುಂಬದಲ್ಲಿ ನಮ್ಮ ಚಿಕ್ಕಯ್ಯ ಅಂತ, ಅವರು ಅಲ್ಲಿ ಹುಲಿಯೂರ್ದುರ್ಗದಲ್ಲಿ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ರೇಷ್ಮೆ ಇಲಾಖೆದಲ್ಲಿದ್ದರು. ಅವರ ಸಹಕಾರ. ಮತ್ತು ಇನ್ನೊಬ್ಬರು ನಮ್ಮ ದೊಡ್ಡಮ್ಮವ್ರ ಮಗ ಅಪ್ಪಾಜಿ ಅಂತ ಈಗ ಬೆಂಗಳೂರು ಯೂನಿವರ್ಸಿಟಿಲಿದ್ದಾರೆ. ಅವರು ಇವಾಗ PhD ಮಾಡ್ಕೊಂಡವ್ರೆ, ಡಾಕ್ಟರ್ ಅಪ್ಪಾಜಿ ಅಂತ. ಮತ್ತು ಇನ್ನೊಬ್ಬರು ನನ್ನ ಸ್ವಂತ ಅಣ್ಣ ಡಾಕ್ಟರ್ ಶ್ರೀಕಂಠಯ್ಯ ಅಂತ, ನೌ ಈಸ್ ದಿ ಪ್ರೊಫೆಸರ್ ಅಂಡ್ HOD ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗದಲ್ಲಿದ್ದಾರೆ. ಮೊದಲು SJBIT ಕಾಲೇಜಲ್ಲಿ ಅವರು PhD ಮಾಡಿದರು. ನಾನು ಒಂದು ಪ್ರೌಡ್ ಅಂದರೆ ನಮ್ಮ ಹಳ್ಳಿಗೆ ನನ್ನ ಬ್ರದರೇ ಅವರೇ ಪ್ರಪ್ರಥಮ ಇಂಜಿನಿಯರು, ನಾನೇ ಪ್ರಪ್ರಥಮ ಡಾಕ್ಟರ್, ವೈದ್ಯರು ನಮ್ಮೂರಿಗೆ ಹಿಸ್ಟ್ರಿನಲ್ಲಿ. ಅದಾದಮೇಲೆ ಬೇರೆ ನಮ್ಮ ಕುಟುಂಬದಲ್ಲಿ ಮತ್ತೆ ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಬೇರೆಯವರೆಲ್ಲ ಇಂಜಿನಿಯರ್ ಆಗಿದ್ದಾರೆ. ಸದ್ಯಕ್ಕೆ ದಿಸ್ ಈಸ್ ವಾಟ್ ಇದು ನಮ್ಮ ಒಂದು, ಅದು ನಮ್ಮ ಪೇರೆಂಟ್ಸು, ನಮ್ಮ ತಂದೆ ವ್ಯವಸಾಯ, ಇವತ್ತು ಅವರು ವ್ಯವಸಾಯ ವೃತ್ತಿ, ಈಗ ಬೆಂಗಳೂರಲ್ಲಿದ್ದಾರೆ ಒಂದು 10 ವರ್ಷದಿಂದ. ತಾಯಿನೂ ಹೌಸ್ ವೈಫು, ಎಲ್ಲ ಚೆನ್ನಾಗಿದ್ದೀವಿ. ತಾವು ಮೊದಲು
ನಿರ್ವಹಿಸಿದಂತಹ ವೃತ್ತಿ ಅಥವಾ ಕೆಲಸ ಅಂದ್ರೆ ಯಾವುದು? ಮೊದಲು ನಿರ್ವಹಿಸಿದ ಕೆಲಸ ನಿಮ್ಹಾನ್ಸಲ್ಲಿ. ಫಸ್ಟ್ ನಂದು MBBS ಮುಗಿದ ತಕ್ಷಣ ನಾನು ನಿಮ್ಹಾನ್ಸಲ್ಲಿ ಎಂಟ್ರಿ ಕೊಟ್ಟೆ. ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸುಮಾರು 6 ವರ್ಷ. ಅಲ್ಲಿ ಮಾನಸಿಕ ಆರೋಗ್ಯ ಡಿಪಾರ್ಟ್ಮೆಂಟಲ್ಲಿ ಸೈಕ್ಯಾಟ್ರಿಲ್ ಕೆಲಸ ಮಾಡಿದೆ. ಮತ್ತು ಐ ವಾಸ್ ಹೆಡ್ಡಿಂಗ್ ದಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಸುಮಾರು 5 ವರ್ಷ ಕೆಲಸ ಮಾಡಿದೆ. ಆಮೇಲೆ ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿದೆ ಒಂದು 3 ವರ್ಷ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದೆ. 2018ರಿಂದ ಬರೀ ಈ ಸಮಾಜ ಸೇವೆ, ಅದ್ರ ಜೊತೆಗೆ ನನ್ನ ಒಂದು ಏನಿದೆ ನಂದು ಪ್ರೈವೇಟ್ ಪ್ರಾಕ್ಟೀಸ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಯಾವುದೇ ಇನ್ಸ್ಟಿಟ್ಯೂಟಲ್ಲಿ ಈಗ ಅಟ್ಯಾಚ್ ಆಗಿಲ್ಲ. ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಮೈ ಆರ್ಗನೈಸೇಷನ್ ಆ್ಯಂಡ್ ಮೈ ಪೀಪಲ್ ಅಂತ. ಇಲ್ಲಿ ವಿಶ್ವೇಶ್ವರಯ್ಯ ಹೋಟೆಲ್ ಒಂದೇ ಆದಂಥ ಒಂದು ದೀಪಶ್ರೀ ಆಸ್ಪತ್ರೆ, ನರ ಮತ್ತು ಪುನಶ್ಚೇತನ ಕೇಂದ್ರವನ್ನು ಸುಮಾರು 100 ಬೆಡ್ ಹಾಸಿಗೆಯುಳ್ಳ ಆಸ್ಪತ್ರೆನ ರನ್ ಮಾಡ್ತಾ ಇದ್ದೀವಿ. ಓಕೆ, ತಾವು ಹೇಳ್ತಾ ಇದ್ರಿ ಕೇಂದ್ರ ಸರ್ಕಾರ ನಮ್ಮ ಸಂಸ್ಥೆಯ ಸೇವೆಯನ್ನು ಗುರುತಿಸಿ ಗಣರಾಜ್ಯೋತ್ಸವಕ್ಕೆ ಕರೆದಿತ್ತು ಅಂತ ಹೇಳಿ. ನಶಾಮುಕ್ತ ಭಾರತ ಅಭಿಯಾನ ಇರಬಹುದು, ಟ್ರಾನ್ಸ್ಜೆಂಡರ್ಸ್ಗೆ ಪುನಶ್ಚೇತನ ಇರಬಹುದು, ಭಿಕ್ಷುಕರಿಗೆ ಮತ್ತು ವೃದ್ಧರಿಗೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ತಾವು ಹಮ್ಮಿಕೊಂಡಿದ್ರ. ಇದ್ರ ಬಗ್ಗೆ ನಾವು ಡಿಟೈಲ್ ಆಗಿ ಮಾತನಾಡೋಣ ಮುಂದಿನ ಭಾಗದಲ್ಲಿ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು ಸಾಧನೆಯ ಹಾದಿಯಲ್ಲಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಡಾಕ್ಟರ್ ಶ್ರೀಧರ್ ಅವರು. ಸರ್, ತಾವು ಹೇಳ್ತಾ ಇದ್ವಿ ತಮ್ಮನ್ನ ಭಾರತೀಯ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಆಹ್ವಾನಿಸ್ತು ದೆಹಲಿಗೆ ಅಂತ ಹೇಳಿ. ಅದರಲ್ಲಿ ಗರಿಮಾ ಗೃಹ ಅನ್ನೋ ಒಂದು ಯೋಜನೆ ಬಗ್ಗೆ ತಾವು ಮಾತನಾಡ್ತಿದ್ವಿ. ಏನಿದು ಗರಿಮಾ ಗೃಹ ಅಂದ್ರೆ? ಯಾರಿಗಾಗಿ ಕೆಲಸ ಮಾಡುವಂಥದ್ದು? ಮೇಡಮ್, ಗರಿಮಾ ಗೃಹ ಅನ್ನೋದು ಸುಮಾರು ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಡಿಫೆನ್ಸು ಮತ್ತು ಭಾರತೀಯ ಸಾಮಾಜಿಕ ನ್ಯಾಯ ಸಬಲೀಕರಣ ಅವರೆರಡೂ ಜೊತೆಗೂಡಿ ಈಗ ಹೊಸದಾಗಿ ಇದೇನಾಗಿದೆ, ಮಂಗಳಮುಖಿಯವರಿಗೆ ಒಂದು ಏನಾಗುತ್ತೆ, ಫ್ಯಾಮಿಲಿಯಿಂದಲೇ ಐಡೆಂಟಿಫೈ ಆಗ್ತಾರೆ. ಗಂಡು ಹೆಣ್ಣಾಗ್ಬೋದು, ಹೆಣ್ಣು ಗಂಡು ಆಗ್ಬೋದು. ಆ ಥರ ಐಡೆಂಟಿಫೈ ಆದಾಗ ಏನಾಗುತ್ತೆ, ನೆಗ್ಲೆಕ್ಟ್ ಪಾಪ್ಯುಲೇಷನ್ನು, ಮನೆಯಲ್ಲಿ ಮರ್ಯಾದೆ ಹೋಗುತ್ತೆ ಅಂತೇಳಿ ಅವ್ರನ್ನ ಹೊರಗಡೆಗೆ ಹಾಕ್ತಾರೆ. ಅವರು ಒಂದು ಅವ್ರದೇ ಕಮ್ಯುನಿಟಿ ಹುಡಿಕೊಳ್ಬೇಕು. ಆ ಹುಡಿಕೊಳ್ಳೋದಕ್ಕೆ ಏನಾಗುತ್ತೆ, ತುಂಬ ಟೈಮ್ ತಗೊಳುತ್ತೆ. ಅವರಿಗೆ ಒಂದು ಶೆಲ್ಟರ್ ಇರಲ್ಲ. ಅಂಥವ್ರು ಏನು ಮಾಡ್ತಾರೆ, ಬೀದಿ ಬೀಳ್ತಾರೆ. ಮನೆಯಿಂದ ಏನು ಮಾಡ್ತಾರೆ, ಅವ್ರು ಹೊರಗಡೆ ಹಾಕ್ತಾರೆ. ಅವರು ಬಂದು ನಮ್ಮಂಥ ನಮ್ಮದೇ ಒಂದು ಗೌರ್ಮೆಂಟ್ ಸ್ಪಾನ್ಸರ್ಡು ಒಂದು 25 ಜನಕ್ಕೆ ಆಗುವಂಥ ಒಂದು ಹಾಸ್ಟೆಲ್ ಅದು. ಇಲ್ಲಿ ಹಾಸ್ಟೆಲಲ್ಲಿ ಅವರಿಗೆ ಹಾಸಿಗೆ ಇರ್ತದೆ. ಏನೊಂದು ಬೇಸಿಕ್ ಒಂದು ಹಾಸ್ಟೆಲ್ ಏನು ಸವಲತ್ತು ಕೊಡಬೇಕು ಅಷ್ಟು ನಾವು ಕೊಡ್ತಾ ಇದ್ದೀವಿ. ಸುಮಾರು 3,500 ಸ್ಕ್ವೇರ್ ಫೀಟ್ ಅಡಿಯಲ್ಲಿ ಅವರಿಗೆ ಒಂದು 25 ಬೆಡ್ ಹಾಸಿಗೆ ಇದೆ. ಆಮೇಲೆ ಅವರಿಗೆ ಮೆಡಿಕಲ್ ಕೌನ್ಸಿಲಿಂಗ್ ಇರ್ತದೆ. ದೆನ್ ರಿಕ್ರಿಯೇಷನ್ ಆಕ್ಟಿವಿಟೀಸ್ಗಳು, TV ಆ ಥರ ಬೇರೆ ಎಲ್ಲ ಆಕ್ಟಿವಿಟೀಸ್ಗಳಿರ್ತದೆ. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು, ಅವ್ರಿಗೆ ಕಂಪ್ಯೂಟರು, ಬೇಕಿಂಗು, ಬ್ಯೂಟಿಷಿಯನ್ ಪ್ರೋಗ್ರಾಮ್ಗಳು, ಅದನ್ನು ಒಂದು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್, ಅದನ್ನು ಅದ್ರ ಕಡೆಯಿಂದನೂ ನಾವು ಮಾಡ್ತಾ ಇದೀವಿ. ಅಂದ್ರೆ ಅವರಿಗೆ ಟ್ರೈನಿಂಗ್ ಕೂಡ ಕೊಡ್ತೀರಾ? ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತೀವಿ. ಮುಖ್ಯ ಉದ್ದೇಶ ಒಂದು ಇದರಿಂದ ಸರ್ಕಾರದ ಏನೋ ಒಂದು ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅಂತ ಅಂದ್ರೆ ಒಂದು ಟು ರೂಲ್ ಔಟ್ ಒಂದು ಬೆಗ್ಗರಿ ಅಂಡ್ ಪ್ರಾಸ್ಟಿಟ್ಯೂಷನ್ ಇದರಲ್ಲಿ. ಈಗ ನಮಗೆ ಗೊತ್ತಿರೋ ಹಾಗೆ ಈಗ ಆಲ್ಮೋಸ್ಟ್ ತೆಲಂಗಾಣದಲ್ಲಿ ಅವ್ರಿಗೆ ಟ್ರೈನಿಂಗ್ ಮಾಡಿ ಟ್ರಾಫಿಕ್ ಪೊಲೀಸ್ ತರ ಅವ್ರನ್ನೆಲ್ಲ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೂ ಒಂದು ಕೆಲಸ ಕೊಟ್ರೆ ಅವರು ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ. ಅದನ್ನ ಒಂದು ತಡೆಗಟ್ಟಬೇಕು. ಅವ್ರನ್ನ ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ನೋಡಬೇಕು ಅಂತ ಒಂದು ಇದು ಉದ್ದೇಶ ಇಟ್ಕೊಂಡು ಇಲ್ಲಿ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ನಮ್ಮ ಕರ್ನಾಟಕ ಸರ್ಕಾರ ಅದು ನೋಡಲ್ ಆಫೀಸರು ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ವರ್ಕ್ ಮಾಡ್ತಾ ಇದೀವಿ. ಸುಮಾರು ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ ಒಂದು ಸೋಫಾರ್ ಒಂದು 120 ಜನಕ್ಕೆ ಈ ಥರ ಅಕಾಮಿಡೇಷನ್ ಕೊಟ್ಟಿದ್ವಿ. ಈಗ ನಿನ್ನೆ ಅದಲ್ದೇ ನಮ್ಮ ಸಂಸ್ಥೆನಿದೆ, ನಾನು ವೆರಿ ಇಂಪಾರ್ಟೆಂಟ್, ಇದ್ರ ಜೊತೆಗೆ ಆಯುಷ್ಮಾನ್ ಭಾರತದಡಿನಲ್ಲಿ ಎಲ್ಲ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಮತ್ತು ಡೆಡಿಕೇಟೆಡ್ ಹಾಸ್ಪಿಟಲ್ಗಳಲ್ಲಿ ಸೊ ಒಂದು 5 ಲಕ್ಷ ಒಂದು ಗೌರ್ಮೆಂಟ್ ಫಂಡ್ ಇದೆ. ಅದರಲ್ಲಿ ಫ್ರೀ ಸರ್ಜರಿ. ಅದೇನಾಗುತ್ತೆ, ಅವನು ಗಂಡು ಇರ್ತಾನೆ, ಅವನು ಹೆಣ್ಣಾಗಿ ಅವನ ಭಾವನೆಗಳೆಲ್ಲ ಹೆಣ್ಣಿರ್ತವೆ, ಅವನು ಒಂದು ಲಿಂಗ ಎಲ್ಲ ತೆಗೆಸ್ಕೊಳ್ಬೇಕು ಮತ್ತು ಬ್ರೆಸ್ಟ್ ಡೆವಲಪ್ಮೆಂಟ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಬಂದಾಗ ಏನಾಗುತ್ತೆ, ಅವರಿಗೆ ಈ ಥರ ಗೌರ್ಮೆಂಟಿಂದನೇ ಫಂಡ್ ಬರ್ತದೆ. ಬಟ್ ಇಲ್ಲಿವರೆಗೆ ಏನು ಮಾಡ್ತಾರೆ, ಅವರು ಎಲ್ಲೋ ಹೋಗಿ ಭಿಕ್ಷೆ ಬೇಡಿ ಬೇರೆ ಏನೋ ಅನೈತಿಕ ಇದನ್ನ ಮಾಡಿ ಒಂದು ದುಡ್ಡನ್ನ ಕೂಡಿಟ್ಟು ಎಲ್ಲೋ ಒಂದು ಕಡೆ ಅನ್ಕಲ್ಚರ್ಡ್ ಅನ್ಸ್ಟೆರಿಲೈಸ್ಡ್ ಪ್ಲೇಸ್ ಅಲ್ಲಿ ಸರ್ಜರಿ ಮಾಡಿಸ್ಕೊಂಡು ಅದು ಇನ್ಫೆಕ್ಷನ್ ಆಗಿ ಬೇರೆ ಬೇರೆ ನೋವು ಪ್ರಾಣಹಾನಿ ಆಗೋ ಕೆಲವೆಲ್ಲ ಅವೆಲ್ಲ ಕಂಡು ಬರಲ್ಲ, ಒಳ್ಳೊಳಗಡೆನೆ ನಡೀತಾ ಇದೆ. ಇನ್ನು ಎಲ್ಲೆಲ್ಲೋ ಹೊರಗಡೆ ಕೆಲವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಕೆಲವರು ಸರ್ಜರಿ ಮಾಡಿಸ್ಕೊ ಬರ್ತಾರೆ. ನಾನು ಅದ್ರ ಉದ್ದೇಶದಲ್ಲಿ ನಮ್ಮ ಈಗ ಕನ್ಸರ್ನ್ಡ್ ಯೂನಿಯನ್ ಮಿನಿಸ್ಟರ್
ಡಾಕ್ಟರ್ ವೀರೇಂದ್ರ ಕುಮಾರ್ ಅಂತ ಅವರ ಮೀಟಿಂಗ್ನಲ್ಲಿ ಅವ್ರು ಇದು ಮಾಡಿ ಒಂದು ನಮ್ಮ ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡಿ ನಾನು ಅದನ್ನು ಪ್ರಸ್ತಾಪ ಮಾಡಿದೆ. ಸೊ ಈ ತರ ಒಂದು ಸರ್ಕಾರದಲ್ಲಿ ನನ್ನ ಭೇಟಿ ವೇಳೆ ಅವರು ಎಲ್ಲಾ ರಾಜ್ಯದಿಂದ ಒಂದು ಮಾಹಿತಿ ತಗೊಳ್ತಾ ಇದ್ರು. ಈಸ್ ವೆರಿ ನೈಸ್ ಪರ್ಸನ್ ಎಲ್ಲ. ಅದು ಅವಾಗ ನಾನು ಕರ್ನಾಟಕದಿಂದ ನಮ್ಮ ಈ ತರ ಡೆಡಿಕೇಟೆಡ್ ಹಾಸ್ಪಿಟಲ್ ಇದೆ, ಜನಕ್ಕೆ ಈ ತರ ಸಮುದಾಯದವರಿಗೆ ಈ ತರ ಸರ್ಜರಿ ಇನ್ನೂ ಆಗ್ತಾ ಇಲ್ಲ, ತಾವು ಒಂದು ಸರ್ಜರಿಗೂ ಒಂದು ಅನುಕೂಲ ಮಾಡಿಕೊಟ್ರೆ ಹೆಲ್ಪ್ ಆಗುತ್ತೆ ಅಂತೇಳಿ ಖಂಡಿತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ನಾನು ಅಲ್ಲಿ ನ್ಯಾಷನಲ್ ಹೆಲ್ತ್ ಟ್ರಸ್ಟ್ ಅಲ್ಲಿಗೆ ಭೇಟಿ ಮಾಡಿ ಡೆಲ್ಲಿನಲ್ಲಿ ನಮ್ಮದು ಆಸ್ಪತ್ರೆ 100 ಬೆಡ್ NABH ಆಗಿರೋದ್ರಿಂದ ನಮ್ಮದೇ ಆಸ್ಪತ್ರೆಯಲ್ಲಿ ಈ ಥರ ಅವರಿಗೆ ಸರ್ಜರಿ ಒಂದು ಮಾಡೋದಕ್ಕೆ ಪ್ಲಾಸ್ಟಿಕ್ ಸರ್ಜನ್ನು, ಎಂಡೋಕ್ರೈನಾಲಜಿಸ್ಟು, ಸೈಕ್ಯಾಟ್ರಿಸ್ಟು, ಗೈನಿಕಾಲಜಿಸ್ಟು ಇವ್ರದ್ದೊಂದು ಕಮಿಟಿ ಮಾಡಿ ಇವ್ರಿಗೂ ಒಂದು ಸರ್ಜರಿ ಮಾಡಬೇಕು ಅಂತ ಒಂದು ಎಲ್ಲ ವರ್ಕಪ್ ಮಾಡ್ತಾ ಇದ್ದೀರಿ. ಸೊ ಅದು ಡೆಫಿನೆಟ್ಲಿ ಇಟ್ಸ್ ನೀಡೆಡ್. ಈಗ ಮೊನ್ನೆನೂ ನಮ್ಮಲ್ಲೊಬ್ರು ಟ್ರಾನ್ಸ್ಜೆಂಡರು ತುಂಬ ವೆರಿ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗಿ ಅವರಿಗೆ ಫ್ರೀ ಒಂದು ಜಸ್ಟ್ ಮೆಡಿಸಿನ್ಸ್ ಅಷ್ಟು ಕೊಟ್ಟು ಅಂತೇಳಿ ಒನ್ ಡೇ ನಮ್ಮಲ್ಲಿ ಇಟ್ಕೊಂಡು ಊಟ ತಿಂಡಿ ಎಲ್ಲ ಕೊಟ್ಟು ಫ್ರೀಯಾಗಿ ಅವರಿಗೆಲ್ಲ ಮೆಡಿಸಿನ್ಸ್ ಕೊಟ್ಬಿಟ್ಟು ಕಳಿಸ್ಕೊಟ್ಟೆ. ತುಂಬ ಖುಷಿಪಟ್ಟು ನನಗೆಲ್ಲ ಧನ್ಯವಾದಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಮೇಯ್ನ್ ಉದ್ದೇಶ ನಮ್ಮ ಕೈಲಾದಷ್ಟು ಸಮಾಜಕ್ಕೆ ಅವ್ರಿಗೂ ಹೆಲ್ಪ್ ಮಾಡಿದ್ರೆ ಅವ್ರದ್ದೊಂಥರ ಬ್ಲೆಸ್ಸಿಂಗ್ ಅಂತ ಕೆಲವ್ರು ಹೇಳ್ತಾರೆ, ಡೆಫಿನೆಟ್ಲಿ. ಬಟ್ ಕೆಲವ್ರು ಹೇಳ್ತಾರೆ ಅವರು ತುಂಬ ಕೆಟ್ಟವರು ಅಂತ. ಲಿಟ್ರಲಿ ನಾನು ಸುಮಾರು ಅವ್ರ ಜೊತೆ ಅವರ ಸುಮಾರು ಸಂಘ ಸಂಸ್ಥೆಗಳಿದೆ, 14 ಸಂಘ ಸಂಸ್ಥೆಗಳು ವರ್ಕ್ ಮಾಡ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಸುಮಾರು ಕಡೆ ವರ್ಕ್ ಮಾಡ್ತಾ ಇದೆ. ಅದರಲ್ಲಿ ಸುಮಾರು ಲೀಡರ್ಸ್ಗಳಿದ್ದಾರೆ, ಅಮ್ಮ ಅಂತ ಹೇಳ್ತೀವಿ ಅದರಲ್ಲಿ ಅವರು ಲೀಡರ್ಗಳನ್ನ. ನಾನು ಕೆಲವ್ರನ್ನೆಲ್ಲ ಆ ಥರ NGOಗಳನ್ನ ಆ ಥರ ಸಮುದಾಯದವ್ರನ್ನ ಭೇಟಿ ಮಾಡಿದ್ದೀನಿ, ಅವ್ರದ್ದೇ ಆದಂಥ ಒಂದು ಕಮ್ಯುನಿಟಿಗೆ ಹೋಗಿದ್ದೀನಿ, ಮತ್ತು ನಮ್ಮ ಸಂಸ್ಥೆಗೂ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ. ಆ ಥರ ಏನೋ ಒಂದು ಕೆಟ್ಟದಾಗಿ ನನಗೆ ಯಾವುದು ಕಾಣಿಸ್ತಿಲ್ಲ. ಕೆಲವರು ಅವ್ರನ್ನ ಒಂಥರ ಶಾಪ ಆಗ್ತಾರೆ, ನೋಡ್ರೆ ದೂರ ಹೋಗ್ತಾರೆ. ಇನ್ಫ್ಯಾಕ್ಟ್ ನನಗೂ ಫಸ್ಟು ಬಿಗಿನಿಂಗಲ್ಲಿ ನನಗೂ ಅದೇ ಥರ ಭಯ ಇತ್ತು. ಒಂದು ಸಿನ್ಸ್ ನಾನು ಮೆಡಿಕಲ್ ಪ್ರೊಫೆಷನಲ್ ಇರೋದ್ರಿಂದ, ಸಿನ್ಸ್ ಐ ನೋ ದ ಸೈನ್ಸ್, ಐ ನೋ ದಿ ಎಂಡೋಕ್ರೈನಾಲಜಿಕಲ್ ಆಸ್ಪೆಕ್ಟ್ಸು, ಮೆಡಿಕಲ್ ಆಸ್ಪೆಕ್ಟ್ಸ್ ಗೊತ್ತಿರೋದ್ರಿಂದ ಏನು ಅಷ್ಟು ಅನಿಸ್ತಿಲ್ಲ. ಈಗಲೂ ಆರಾಮಾಗಿ ನಾನು ಅವ್ರ ಜೊತೆ ಎಲ್ಲ ಊಟ ಮಾಡ್ತೀನಿ. ಸೊ ಲಾಸ್ಟ್ ಟೈಮ್ ಎಲ್ಲ ಇವಾಗ ನಾವು ಡೆಲ್ಲಿಲಿ ಹೋದಾಗ ನಮ್ಮ ಜೊತೆ ಬೇರೆ ಟ್ರಾನ್ಸ್ಜೆಂಡರ್ಸ್ಗಳು ನಮ್ಮ ಬೆನಿಫಿಷಿಯರಿಗೆ ಅವ್ರಿಗೂ ಒಂದಿಬ್ಬರಿಗೆ ನಮ್ಮಿಂದ ಕರ್ಕೊಂಡು ಹೋಗಿದ್ದೆ ನಾನು. ಸೊ ಅದು ಯಾಕಂದರೆ ಒಟ್ಟು ಆ ಥರದೂ ಬೇರೆ ಬೇರೆ ರಾಜ್ಯದಿಂದನೂ ಬಂದಿದ್ರು. ಸೊ ಆ ಥರ ಏನೋ ಕೆಟ್ಟದಾಗ ಅನ್ಸಲ್ಲ. ಒಂಥರ ಅವರು ನಾವು ಹೇಗೆ ಅವ್ರ ಜೊತೆ ಇರ್ತೀವಿ ಆ ಥರ ಒಂದು ಇರ್ತಾರೆ. ಒಂದು ಇರ್ಬೋದು, ಒಂದು 10 to 20% ಅವರು ಬೇರೆ ಬೇರೆ ಕೆಟ್ಟ ಚಟಗಳಲ್ಲಿ ಅದು ಇನ್ವಾಲ್ವ್ ಆಗಿ ಕೆಲವರು ಅಡಿಕ್ಷನ್ಗೆ ಹೋಗಿ, ಸೊ ಡ್ರಗ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಆ್ಯಂಡ್ ದೇ ಆರ್ ಡೇರಿಂಗ್ ಅಂತ ಹೇಳ್ತಾರೆ. ಸೊ ಆ ಥರ ಕೆಲವರು ಇದ್ದಾರೆ. ಬಟ್ ನಾನು ನೋಡಿದ ಮಟ್ಟಿಗೆ ಐ ಡೋಂಟ್ ನೋ, ನನಗೆ ಯಾರು ಆ ಥರ ಕಾಣಿಸ್ಲಿಲ್ಲ. ಇವನ್ ನಮ್ಮ ಹಾಸ್ಟೆಲಲ್ಲೂ ಇರುವಂತವ್ರು ಪಾಪ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾರೆ. ಕೆಲವರೆಲ್ಲ ಒಂದು ಹುಡುಗ ಸ್ವಿಗ್ಗಿ ಬಾಯ ಕೆಲಸ ಮಾಡ್ತಾ ಇದ್ದಾನೆ, ಇನ್ನೊಬ್ಬರಿಗೆ ನಮ್ಮಲ್ಲೇ ಇಟ್ಕೊಂಡು. ನಾನು ಅದೇ ಕೇಳ್ಬೇಕು ಅನ್ಕೊಂಡೆ, ನಿಮ್ಮಲ್ಲಿ ಎಷ್ಟು ದಿನಗಳ ಕಾಲ ಅವ್ರಿಗೆ ಒಂದು ಪುನರ್ವಸತಿ ಟ್ರೈನಿಂಗ್ ಮೇಡಮ್? ಮಿನಿಮಮ್ 1 year ಅವ್ರ ಜರ್ನಿ ಲೈಫ್ ಹೇಗಿರುತ್ತೆ? ಸೊ ಮಿನಿಮಮ್ 1 year 1 person ಕ್ಯಾನ್ ಸ್ಟೇ. ಓಕೆ, ಮಿನಿಮಮ್ 1 year ಇರ್ಬೋದು. ಅದಾದ್ಮೇಲೆ ಅವ್ರಿಗೆ ಅವ್ರಿಗೆ ಇಂಡಿವಿಜುವಲ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಒಂದು ಏನೋ ಒಂದು ಜಾಬ್ ಪ್ಲೇಸ್ಮೆಂಟ್ ಮಾಡ್ಬೋದು. ಆ ತರ ಒಂದೆಲ್ಲ ಸಹಕಾರಗಳೆಲ್ಲ ಮಾಡ್ಕೊಡ್ಬೋದು. ಈಗ ನೆಕ್ಸ್ಟ್ ಈಗ ನಮ್ಮ ಪ್ಯಾರಾಮೆಡಿಕಲ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ನಮ್ಮಲ್ಲೇ ಒಬ್ಬರಿಗೆ ಫಾರ್ಮಸಿ ಟ್ರೈನಿಂಗ್ ಮಾಡಿಸ್ಕೊಟ್ಟಿದೀವಿ. ಸೊ ಇವಾಗ ಕೆಲವರಿಗೆ ಆ ಥರ ಯಾವ್ದಾದ್ರು ಪ್ಯಾರಾಮೆಡಿಕಲ್ ಇರ್ಬೋದು, ಬೇರೆ ನಾನು ಅವಾಗಲೇ ನಿಮ್ಗೆ ಹೇಳಿದೆ ಬ್ಯೂಟಿಷಿಯನ್ ಕೋರ್ಸ್ಗಳು ಅವರು ತುಂಬಾ ನಾಲೆಡ್ಜ್ ಇದೆ ಅಥವಾ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ. ಎಕ್ಸಾಕ್ಟ್ಲಿ. ಅದರಲ್ಲೂ ಕೆಲವರೆಲ್ಲ ಈಗ ನಮ್ಮಲ್ಲಿ ವಾರ್ಡನ್ ಇರೋರು MSW ಮಾಡಿರೋರು. ನಮ್ಮಲ್ಲಿ ಒಬ್ಬರು ಗರಿಮಾ ಗೃಹ ಏನಿದೆ ಅದು ಹಾಸ್ಟೆಲ್ ಫಾರ್ ಟ್ರಾನ್ಸ್ಜೆಂಡರ್ಸ್, ಅದು ವಾರ್ಡನ್ ಬಂದು MSW ಕ್ವಾಲಿಫೈಡ್ ಪರ್ಸನ್ಸ್. ಓಕೆ. ಅಂಡ್ ಐ ವೆರಿ ಥ್ಯಾಂಕ್ಫುಲ್ ಟು ನನ್ನ ಸಿಬ್ಬಂದಿಗಳು, ನನ್ನ ಸ್ಟಾಫ್ಸ್ಗಳು. ಅವ್ರಿಗೂ ಫಸ್ಟ್ ಒಂಥರ ಭಯ ಭೀತಿಯಿಂದ ಇರ್ತಿದ್ರು. ಈಗೆಲ್ಲ ಅವ್ರ ಜೊತೆ ಊಟ ಮಾಡ್ತಾರೆ, ಓಡಾಡ್ತಾರೆ, ಕುತ್ಕೋತಾರೆ, ಮೀಟಿಂಗ್ ಮಾಡ್ತಾರೆ. ಸುಮಾರು ನಮ್ಮ ಸ್ಟಾಫ್ಗಳು ಎಲ್ಲ ಅವ್ರ ಜೊತೆ ಒಂದುಗೂಡ್ಕೊಬಿಟ್ಟಿದ್ದಾರೆ. ಸಂಪೂರ್ಣ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ಯೋಜನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಭಿಕ್ಷುಕರ ಪುನರ್ವಸತಿಯು ಕೂಡ ತಾವು ಮಾಡ್ತಾ ಇದ್ದೀರಿ. ಆ ಯೋಜನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇದು ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಾಧನೆಯ ಹಾದಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀಧರ್, CAD MS ಟ್ರಸ್ಟ್ನ NGO ಸಂಸ್ಥಾಪಕರು, ನರವೈದ್ಯರು ಹಾಗೂ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅತಿಥಿಯಾಗಿದ್ದವರು ನಮ್ಮ ಕರ್ನಾಟಕದಿಂದ. ಸರ್, ಮಾತನ್ನ ಮುಂದುವರಿಸ್ತಾ, ಹೇಗೆ ಈ ತೃತೀಯ ಲಿಂಗಿಗಳು ಮಂಗಳಮುಖಿಯರಿಗೆ ತಾವು ಅವರಿಗೆ ಅಭಿವೃದ್ಧಿ ಆಗಿರಬಹುದು ಪುನರ್ವಸತಿ ಯೋಜನೆಗಳನ್ನ ಹಮ್ಮಿಕೊಂಡು, ಅದೇ ರೀತಿ ಈಗ ಸಾಕಷ್ಟು ಭಿಕ್ಷಾಟನೆ ಅನ್ನೋದು ಕಾನೂನಿಗೆ ವಿರುದ್ಧವಾದದ್ದು, ಬೇಡೋದು ಕೂಡ ಕೊಡೋದು ಕೂಡ ಅಂತ ಹೇಳ್ತಾನೆ ಇದ್ರು ಕೂಡ ಅದು ಮುಂದುವರಿತಾ ಇದೆ, ನಾವು ನೋಡ್ತಾನೆ ಇದೀವಿ. ಈ ರೀತಿ
ಎಲ್ಲಾ ಕಡೆ ಆಗಿರಬಹುದು ಅಥವಾ ಕೆಲವು ಕಡೆನೆ ಅದೊಂದು ದಂಧೆ ಅಂತ ಮಾಡ್ಕೊಂಡಿರ್ಬೋದು. ಯಾರು ಕಷ್ಟಪಟ್ಟು ದುಡಿಯೋದು, ಆರಾಮಾಗಿ ದುಡ್ಡಿಸ್ಕೊಂಡು ಭಿಕ್ಷೆ ಬಿಡ್ಕೊಂಡು ಆರಾಮಾಗಿರೋ ಮನೋಭಾವದವರು ಅದನ್ನ ಮುಂದುವರಿಸ್ತಾನೆ ಇದ್ದಾರೆ. ಇಂಥವರಿಗೆ ತಾವು ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಅಂತ? ಮೇಡಮ್, ಇದು ಮತ್ತೆ ಇನ್ನೊಂದು ನಮ್ಮ NGO ಕಡೆಯಿಂದ ಇದೇ ಸೇಮ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಇಂದ 2023 ಪ್ರಾಜೆಕ್ಟ್ ಕಾಲ್ಡ್ ಸ್ಮೈಲ್ ಅಂತ. ಸ್ಮೈಲ್ ಅಂದ್ರೆ ಸೋಷಿಯಲಿ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಲೈವ್ಲಿಹುಡ್ ಎಂಟರ್ಪ್ರೈಸ್ ಅಂತ ನಮ್ಮ ರಾಜ್ಯದ ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಹಿಸ್ಟೋರಿಕಲ್ ಸಿಟಿ ಅಂತ ಹೇಳಿ ಒಟ್ಟು 75 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಡೇ ಅಂತ ಸ್ಟಾರ್ಟ್ ಮಾಡಿದಾಗ ಮೈಸೂರಿನೊಂದ ನಮ್ಮ ದೇಶದಲ್ಲಿ ಮೈಸೂರಿಗೆ ಒಂದು ಕನ್ಸಿಡರ್ ಮಾಡಿ ಆ ಪ್ರಾಜೆಕ್ಟ್ ನಮ್ಮ NGO 2022-23 ರನ್ ಮಾಡ್ತಾ ಇದೆ. ಇದು ಒಂದು 50 ಜನಕ್ಕೆ ಇರ್ತಕ್ಕಂಥ ರಿಹ್ಯಾಬಿಲಿಟೇಷನ್ ಸೆಂಟರ್. ಮೈಸೂರಿನಲ್ಲಿ ಒಂದು ಹೆಬ್ಬಾಳದಲ್ಲಿ ದೀಪಶ್ರೀ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಒಂದು ಆರ್ಗನೈಸೇಷನ್ ಇಂದ ರನ್ ಮಾಡ್ತಾ ಇದೀವಿ ನಾವೇನೆ. ಅದು ಕಂಟ್ರೋಲಿಂಗ್ ಬೈ ಮೈಸೂರು ಸಿಟಿ ಕಾರ್ಪೊರೇಷನ್. ಇದು ಬೆನಿಫಿಷಿಯರಿ ಬಂದು ಇವರು ಮೈಸೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಭಿಕ್ಷೆ ಬೇಡೋರು ಇರ್ಬೋದು, KR ಹಾಸ್ಪಿಟಲ್ ಬೇರೆ ಭಿಕ್ಷೆ ಬೇಡೋರು ಇರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್, ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾರ್ಯಾರು ಭಿಕ್ಷೆ ಬೇಡಬಹುದು. ಮತ್ತು ಅದ್ರ ಜೊತೆಗೆ ಡಿಸೇಬಲ್ಡ್ ಕೆಲವರು ಇರ್ತಾರೆ, ಹೋಮ್ಲೆಸ್ ಇರ್ತಾರೆ, ರೋಡಲ್ಲಿ ಅಲಿತಾ ಇರ್ತಾರೆ. ಅಂಥವ್ರನ್ನ ಕರ್ಕೊಂಡು ಬಂದು ಲೋಕಲ್ ಪೊಲೀಸ್ ಸ್ಟೇಷನ್ ಆಗ್ಬೋದು, ಪಬ್ಲಿಕ್ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಸಂಸ್ಥೆಗೆ ಸೇರಿಸ್ತಾ ಇದ್ದಾರೆ. ನಾವು ಅವ್ರನ್ನಲ್ಲಿ ಇಟ್ಕೊಂಡು ಅವ್ರಿಗೂ ಏನಿದೆ ಊಟ, ತಿಂಡಿ, ವಸತಿ, ಕೌನ್ಸಿಲಿಂಗ್ ಲೈಕ್ ಅದು ಏನಾಗುತ್ತೆ, ಫಸ್ಟ್ ವಿಲ್ ಸ್ಟಾರ್ಟ್ಸ್ ವಿತ್ ಸರ್ವೆ ಅಂತ ಹೇಳ್ತೀವಿ. ಸರ್ವೆ ಮಾಡಿದಾಗ ನಾವು 506 ಜನ 2023 506 ಜನ ಸರ್ವೆ ಮಾಡಿದು. ಅದು ಒಂದು 2 ದಿನದ ಕಾರ್ಯಕ್ರಮ. ಮೈಸೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ ಮೈಸೂರು ಇದಕ್ಕೆ ಅಧ್ಯಕ್ಷರು ಬಂದು ಮೈಸೂರು ಜಿಲ್ಲಾಧಿಕಾರಿಗಳು ಮತ್ತೆ ಕಮಿಷನರ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಇರ್ತಾರೆ. ಅವರ ಇದ್ರ ಜೊತೆಗೆ ನಾನು ಮೈಸೂರು ಯೂನಿವರ್ಸಿಟಿ ಜೊತೆಗೆ ಒಡನಾಡಿ ಸುಮಾರು 44 ಜನ ಸ್ಟೂಡೆಂಟ್ಸ್, MSW ಸ್ಟೂಡೆಂಟ್ಸ್ನ ಐಡೆಂಟಿಫೈ ಮಾಡಿ ಅವರಿಗೆ 1 ಡೇ ಟ್ರೈನಿಂಗ್ ಕೊಟ್ಟು, ಇಟ್ಸ್ ಲೈಕ್ ಕೈಂಡ್ ಆಫ್ ನಾವೇನು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಮಾಡ್ದಂಗೆ ಮೈಸೂರಲ್ಲಿ ಸುಮಾರು 9 ಝೋನ್ಸ್ಗಳಿದೆ. ಅಲ್ಲಿ ಅವ್ರಿಗೆಲ್ಲ ಒಂದು 5 ಜನನ ಟೀಮ್ ಮಾಡಿ ಒಂದೊಂದು ಏರಿಯಾದಲ್ಲಿ ಪಬ್ಲಿಕ್ ಪ್ಲೇಸ್ಗಳನ್ನ 9 ಝೋನ್ಸ್ಗೆ ಅಲೋಕೇಟ್ ಮಾಡಿ ಅವ್ರಿಗೇನಿದೆ ಊಟ, ತಿಂಡಿ, ಕೆಲವರಿಗೆ ಅದನ್ನ ಪ್ಲಸ್ ಒಂದು ಇನ್ಸೆಂಟಿವ್ಸ್ನೆಲ್ಲ ಕೊಟ್ಟು ಸರ್ವೆ ಮಾಡಿ ಅದರಲ್ಲಿ ಒಂದು 56 ಜನ ಐಡೆಂಟಿಫೈ ಮಾಡಿ ನಮ್ಮ ಶೆಲ್ಟರ್ ಹೋಮ್ ಕರ್ಕೊಂಡೋಗಿ ಅದು ದಟ್ ಈಸ್ ವಾಟ್ ಸರ್ವೆ, ದೆನ್ ಇಸ್ ದ ರಿಹ್ಯಾಬಿಲಿಟೇಷನ್, ದೆನ್ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ರೀಇಂಟಿಗ್ರೇಷನ್ ಕೆಲವ್ರನ್ನ ಮತ್ತೆ ಅವ್ರ ಫ್ಯಾಮಿಲಿ ಜೊತೆ ತಲುಪಿಸೋ ಕೆಲಸನೂ ನಾವು ಮಾಡಿದ್ವಿ. ಸೊ ರೀಇಂಟಿಗ್ರೇಷನ್ ಏನಕ್ಕೆ ಭಿಕ್ಷಾಟನೆ ಬರ್ತಾರೆ, ಒಂದು ಕುಡಿತಾ ಇರ್ಬೋದು, ಇನ್ನೊಂದು ತಂದೆ ತಾಯಿಯಿಂದ ನೆಗ್ಲೆಕ್ಟ್ ಆಗಿರ್ಬೋದು. ಸೊ ದೇರ್ ಆರ್ ಲಾಟ್ ಆಫ್, ನೀವು ಹೇಳ್ದಂಗೆ ಇನ್ನೊಂದು ಲೇಜಿನೆಸ್ ಇರ್ಬೋದು. ಕೆಲವರು 50 ರೂಪಾಯಿ ಸಿಕ್ಕಿದ್ರೆ 100 ರೂಪಾಯಿ ಸಿಕ್ಕಿದ್ರು ಭಿಕ್ಷಾಟನೆ ಮಾಡ್ತಾರೆ. ಇನ್ನೊಂದು ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ಬೇಕಿಂಗ್ ಇರ್ತಾರೆ, ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾರೆ. ಮೈಸೂರು ಅಥವಾ ಬೆಂಗಳೂರು KSRTC ಬಸ್ ಸ್ಟಾಪ್ ಅಲ್ಲಿ ಹತ್ಬಿಟ್ಟು ನಾನು ಅಲ್ಲಿ ಹೋಗ್ಬೇಕಾಯ್ತು, ನನ್ನ ಪರ್ಸ್ ಪಿಕ್ ಪ್ಯಾಕೆಟ್ ಆಯ್ತು ಅಂತೂ ಭಿಕ್ಷೆ ಬೇಡೋರು ರೂಪನೇ ಅದು. ಅವನು ಭಿಕ್ಷಾಟನೆ ಏನ್ ಮಾಡ್ತಾನೆ, ಅವನು ಡ್ರಿಂಕ್ಸ್ ಅಡಿಕ್ಟ್ ಆಗಿರ್ತಾನೆ. ಕೆಲವರು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಈಗ ರೀಸೆಂಟ್ ಆಗಿ 1 year ಬ್ಯಾಕ್ ನಮ್ಮ ಬಿಡದಿನಲ್ಲಿ ಒಂದು ಲೇಡಿ, ಅವಳು ಪ್ರೆಗ್ನೆಂಟ್ ಅಲ್ಲ, ಹೊಟ್ಟೆನಲ್ಲಿ ಬಟ್ಟೆ ಕಟ್ಕೊಬಿಟ್ಟಿದ್ದಾಳೆ. ಅದು ನನಗೆ ಗೊತ್ತಾಗುತ್ತೆ ಬೀಯಿಂಗ್ ಎ ಡಾಕ್ಟರ್. ಹೊಟ್ಟೆನಲ್ಲಿ 9 ತಿಂಗಳು ಪ್ರೆಗ್ನೆಂಟ್ ಇರ್ಲಿ, 8 ತಿಂಗಳು ಪ್ರೆಗ್ನೆಂಟ್ ಇರ್ಲಿ, ಮಗು ಯಾವ ಕಡೆ ಇರುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಆಯಮ್ಮ ಭಿಕ್ಷೆ ಬೇಡಕ್ಕೆ ಬಂದಾಗ ನಾನು ಹೇಳಿದೆ, ನೀನು ಪ್ರೆಗ್ನೆಂಟಾ ಅಂದ್ರೆ ಹೌದು ಅಂದ್ರು. ಬಾಯಲ್ಲಿ ಪಕ್ಕದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಚೆಕ್ ಮಾಡ್ತೀನಿ ಅಂದೆ. ದ ಮೊಮೆಂಟ್ ನಾನು ಯಾವಾಗ ಹೇಳಿದೆ, ಶಿ ಸ್ಟಾರ್ಟೆಡ್ ರನ್ನಿಂಗ್. ಅವರು ಪ್ರೆಗ್ನೆಂಟ್ ಅಲ್ಲ, ಅವರು ಬಟ್ಟೆನ ಕಟ್ಕೊಂಡು ಒಂದು ಇದು ಮಾಡಿದ್ದು. ಇನ್ನೊಂದು ಕೆಲವರು ಮಾಹಿತಿ ಪ್ರಕಾರ, ಸರ್ವೆ ಪ್ರಕಾರ ಬಾಂಗ್ಲಾದೇಶೀಸ್ಗಳು ಸುಮಾರು ಬೆಗ್ಗಿಂಗ್ ಮಾಡುವಂತವ್ರು ಜನ ಇದ್ದಾರೆ. ಒಂದೇನಾಗುತ್ತೆ, ಅವ್ರ ಕೈ ಕಾಲು ಚೆನ್ನಾಗಿರ್ತದೆ, ಕೈಗೆ ಏನೋ ಒಂದು ಬ್ಯಾಂಡೇಜ್ ಕಟ್ಕೊಂಡು ಇಲ್ಲ ಏನೋ ಒಂದು ಆರ್ಟಿಫಿಷಿಯಲ್ ಲಿಂಬ್ ಇಟ್ಕೊಂಡು ದೊಣ್ಣೆ ಊರ್ಕೊಂಡು ಬರ್ತಾರೆ. ನೀವು ನೋಡಿ, ಅವ್ರನ್ನ ಅಬ್ಸರ್ವ್ ಮಾಡಿ. ಅಲ್ಲಿಂದ ಒಂದಷ್ಟು ದೂರ ಬರ್ತಾರೆ, ಮತ್ತೆ ಮರೆ ಆಗ್ಬೇಕು ಟೈಮಲ್ಲಿ ಕ್ಲೀನಾಗಿ ಮರೆ ಆಗ್ಬಿಡ್ತಾರೆ, ಚೆನ್ನಾಗೇ ಇರ್ತಾರೆ. ಇನ್ನು ಕೆಲವರು ಮಕ್ಕಳುಗಳು, ಇದು ಚೈಲ್ಡ್ ಬೆಗ್ಗಿಂಗು. ಚೈಲ್ಡ್ ಬೆಗ್ಗಿಂಗ್ ಅಲ್ಲಿ ಏನಂದ್ರೆ ಪೆನ್ ಮಾರಕ್ ಬರೋದು, ಹೂ ಮಾರಕ್ ಬರೋದು. ಸೊ ಈ ತರ ಬಂದು ಮಾರ್ಬಿಟ್ಟು ಒಂದೇನೋ ಒಂದು ಬೆಗ್ ಮಾಡೋ ಅಂತ ಇದನ್ನು ಅದ್ರ ಬದ್ದು ಅದನ್ನ ದಟ್ ಈಸ್ ವಾಟ್ ದಿ ಗೌರ್ಮೆಂಟ್ ಹ್ಯಾಸ್ ಟೇಕನ್ ದಿ ಇನಿಷಿಯೇಟಿವ್. ಆ ಮಕ್ಕಳುಗಳನ್ನ ಶಾಲೆಗೆ ಸೇರಿಸಬೇಕು. ಈ ತರ ಮಕ್ಕಳುಗಳನ್ನ ಬೆಗ್ಗಿಂಗ್ ಅನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ಬಾಲಮಂದಿರ ಅಂತ ಅದನ್ನ ಇದು ಮಾಡಿ, ಅಲ್ಲಿ ಒಂದು ಅವ್ರಿಗೆ ಸಪ್ರೇಟ್ ಹಾಸ್ಟೆಲ್ ಇದು ಮಾಡಿ, ಅವ್ರಿಗೂ ಫುಡ್ ಕೊಟ್ಟು, ಅವ್ರಿಗೂ ಸ್ಕೂಲ್ ಎಜುಕೇಶನ್ ಕೊಟ್ಟು. ಸಿ ಅಲ್ಟಿಮೇಟ್ ಹೇಮ್ ಇಸ್ ಟು ಪ್ರಿವೆಂಟ್ ದಿ ಬೆಗ್ಗರಿ. ನೀವು ಹೇಳ್ದಂಗೆ ಬೆಗ್ಗರಿ ಇಸ್ ದ ಪನಿಷಬಲ್. ಬಟ್ ಆದ್ರೂ ಸ್ಟಿಲ್ ಇನ್ನೂ ಅಲ್ಲಲ್ಲಿ ನಡೀತಾ ಇದೆ. ನಾನು ನಿನ್ನೆ JSS ಅನ್ನೋ ಒಂದು ವಿದ್ಯಾಸಂಸ್ಥೆ ಜೊತೆಗೂಡೆ ನಾನು ನಮ್ಮ ಬೇರೆ ಸಿಬ್ಬಂದಿಗಳು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಬೆಗ್ಗರ್ಸ್ ರಿಲೀಫ್ ಸೆಂಟರ್ಗೆ ಹೋಗಿದ್ದು. ಅಲ್ಲಿ ಒಂದು ಕಾರ್ಯಕ್ರಮ JSS ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಜೊತೆ
ಅವ್ರಿಗೆ ಒಂದು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಇರ್ಬೋದು, ನರ್ಸಿಂಗ್, ಜನರಲ್ ಡ್ಯೂಟಿ ನರ್ಸಿಂಗ್ ಇರ್ಬೋದು, ಈ ಥರ ಕಾರ್ಯಕ್ರಮಗಳನ್ನೆಲ್ಲ ಅವ್ರಿಗೆಲ್ಲ ಮಾಡಬೇಕು ಅಂತ ಒಂದು ಹಮ್ಮಿಕೊಂಡಿದ್ವಿ. ಇಲ್ಲೊಂದು ಪ್ರಶ್ನೆ ಹಾಕಿದ್ದೆ ನೋಡಿ, ಬೆಗ್ಗಿಂಗ್ ಯಾವ ರೀತಿ ಇರುತ್ತೆ, ಸ್ಟ್ಯಾಂಡರ್ಡ್ ಬೆಗ್ಗಿಂಗ್ ಅಂತ ಹೇಳ್ತಿರಲ್ಲ. ಕೆಲವರು ಮದುವೆ ಸಮಾರಂಭದ ರಿಸೆಪ್ಷನ್ಗೆಲ್ಲ, ಮದುವೆ ಮನೆಗೆಲ್ಲ ಬಂದು ದುಡ್ಡು ಕೊಡಿ ಅಂತ ಕೇಳ್ತಾರೆ. 100 ರೂಪಾಯಿ 100 ಲೆಕ್ಕದಲ್ಲಿ ಕೊಟ್ರೆ, ಇಲ್ಲ ನಮ್ಗೆ 1000 ಕೊಡಿ, ಅಷ್ಟು ಕೊಡಿ, ಇಷ್ಟು ಕೊಡಿ ಅಂತ ಅವರೇ ಡಿಮಾಂಡ್ ಮಾಡ್ತಾರೆ. ಇದು ಕೂಡ ಒಂದು ರೀತಿಯಾದಂತಹ ಭಿಕ್ಷಾಟನೆಯ ಸ್ಟ್ಯಾಂಡರ್ಡ್ ರೂಪ. ಹೌದು, ಅದು ಕರೆಕ್ಟ್. ನೀವು ಈ ಥರ ಇನ್ನೂ ಕೆಲವರು ಅದನ್ನ ಅವರು ಮೋಸ್ಟ್ಲಿ ಅವ್ರು ಕೇಳ್ತಾ ಇರೋದು, ಮಂಗಳಮುಖಿಯರು ಆ ಥರ ಮಾಡ್ತಾ ಇದ್ದಾರೆ ಅಂತ ಮೋಸ್ಟ್ಲಿ ಅವ್ರಿಗೆ ಕೇಳ್ತಾ ಇರ್ತಾರೆ. ಮದುವೆ ಸಮಾರಂಭಗಳಿಗೆಲ್ಲ ಬರ್ತಾರೆ. ಈಗ ನಾನು ಅದು ಇನ್ನೂ ನಡೀತಾ ಇದೆ, ಕಂಪ್ಲೀಟ್ಲಿ ಇನ್ನೂ ಕಂಟ್ರೋಲ್ ಆಗಿಲ್ಲ. ಈಗ ನಾನು ಮೊನ್ನೆ ನಮ್ಮದೇ ಆದಂಥ ಒಂದು ಪಾಲಿಕ್ಲಿನಿಕ್ ಓಪನ್ ಮಾಡಿದೆ ಇಲ್ಲೇ ಮಾಗಡಿ ರೋಡಲ್ಲಿ. ಅವತ್ತು ಮಾಡ್ಬೇಕಾದ್ರೆ ಒಂದಿಬ್ರು ಇದೇ ಥರ ಬಂದರು. ನಾನು ಹೇಳಿದೆ, ನಿಮಗೆ ಆದಂಥ ಒಂದು ಫ್ರೀ ಹಾಸ್ಟೆಲ್ ಇಟ್ಟಿದ್ದೀನಿ, ನಾನು ನಿಮ್ಮೋನೆ ನಿಮಗೋಸ್ಕರ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಜಸ್ಟ್ ಆಶೀರ್ವಾದ ಮಾಡೋದ್ರು. ಅದೇನಾಗುತ್ತೆ, ಇವ್ರು ಕೆಲವರು ಶಾಪ ಹಾಕ್ತಾರೆ ಅಂತ ಕೊಡ್ತಾರೆ. ನಾವು ಏನೋ ಮಾಡ್ತೀವಿ, ಶಾಪ ಹಾಕ್ಬಿಡ್ತೀವಿ ಅಂತ ಕೊಟ್ಬಿಡ್ತೀವಿ. ಕೆಲವರು ಕೊಡಲಿಲ್ಲ ಅಂತ ಅಂದ್ಬಿಟ್ಟು, ನಮ್ಮ ಒಬ್ಬರು ಸೌಭಾಗ್ಯ ಮೇಡಮ್ ಅಂತಿದ್ದಾರೆ ಈ WCD ಡಿಪಾರ್ಟ್ಮೆಂಟಲ್ಲಿ. ಆ ಮೇಡಮ್ ತುಂಬ, ನಾವು ಡಿಪಾರ್ಟ್ಮೆಂಟ್ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ತುಂಬ ಹೆಲ್ಪ್ ಮಾಡಿದ್ರು, ಈ ಸ್ಮೈಲ್ ಪ್ರಾಜೆಕ್ಟು, ಟ್ರಾನ್ಸ್ಜೆಂಡರ್ ಪ್ರಾಜೆಕ್ಟ್ಗೆ. ಮತ್ತು ಇನ್ನೊಬ್ಬರು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ರು, ಸಿದ್ದರಾಮಣ್ಣ ಸರ್ ಅಂತ ಆಗಿದ್ರು, ಅವರು ತುಂಬ ಹೆಲ್ಪ್ ಮಾಡಿದ್ರು. ನಿಶ್ಚಲ್ ಸರ್ ಅಂತ ಹೇಳಿದ್ರು, ನಿಶ್ಚಲ್ ಸರ್ ಅಂತ. ಈಗಿರ್ತಕ್ಕಂಥ ಮಹೇಶ್ ಬಾಬು ಅಂತ MD ಸರ್ ಇದ್ದಾರೆ. ಇವರೆಲ್ಲ ನಮ್ಮ ಈ ಪ್ರಾಜೆಕ್ಟ್ಗೆಲ್ಲ ಹೆಲ್ಪ್ ಮಾಡಿ, ಸರ್ವೆ ಮಾಡಿ, ಇವ್ರು ಎಷ್ಟು ಜನ ಇದ್ದಾರೆ ಟ್ರಾನ್ಸ್ಜೆಂಡರ್ಸ್ಗಳು ಅಂತ ಒಂದು ಸರ್ವೆನ ಮಾಡೋದಕ್ಕೂ ಒಂದು ಗೌರ್ಮೆಂಟ್, ನಮ್ಮ ಮುಖ್ಯಮಂತ್ರಿಗಳೇ ಇದನ್ನು ಒಂದು ಲಾಂಚ್ ಮಾಡಿ, ಸರ್ವೆ ಪ್ರಾಜೆಕ್ಟ್ ಎಷ್ಟು ಜನ ಇದ್ದಾರೆ ಅಂತ ಸರ್ವೆ ಮಾಡಿ, ಅಲ್ಟಿಮೇಟ್ಲಿ ಅವ್ರಿಗೆ ಆಧಾರ್ ಲಿಂಕ್ ಮಾಡಿ, ಅವರಿಗೆ ಒಂದು ಏನೋ ಒಂದು ಅನುಕೂಲ ಮಾಡಿಕೊಡೋ ಒಂದು ಕೆಲಸವೆಲ್ಲ ಮಾಡ್ತಾಯಿದ್ರು. ಅಂದರೆ ನಮ್ಮ ಜನತೆಗಳು ಸ್ವಲ್ಪ ಎಲ್ಲ ಒಗ್ಗೂಡಿ ಇದನ್ನು ನಾವು ಒಂದು ಕಡೆ ಸರ್ಕಾರದಿಂದ ಸಪೋರ್ಟು, ಇನ್ನೊಂದು ಕಡೆ ಸೆಲ್ಫ್ಗೆ ನಾವು ಕೊಡಲ್ಲ ಅಂದಾಗ ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಒಂದಷ್ಟೋ ದಿನ ಹಠ ಮಾಡ್ತಾರೆ, ಹೋಗ್ತಾರೆ. ನಾವು ಏನಂದ್ಬಿಡ್ತೀವಿ, ಸಮಾರಂಭ ಬಂದಾಗ ಶುಭ ಸಮಾರಂಭ ಎಲ್ಲಿ ನಮಗೆ ಬೇಜಾರಾಗ್ಬಿಡ್ತದೋ ಅಂತ ಹೇಳ್ಬಿಟ್ಟು 100, 200, 500 ಕೊಡೋದು ಇನ್ನೂ ರೂಢಿಕೆ ನಡೀತಾ ಇದೆ ಇದು. ಈಗ ಮೈಸೂರಲ್ಲಿ ತಾವು ಏನು ಸ್ಮೈಲ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇದ್ರಿ, ಅವರಿಗೆ ಪುನರ್ವಸತಿ ಅಂದ್ರೆ ನೀವು ಸರ್ವೆ ಮಾಡಿದ್ರಿ, ಕರ್ಕೊಂಡು ಬಂದ್ರಿ, ಅವರನ್ನು ಕೂಡ ಕೌನ್ಸಿಲಿಂಗ್ ಮಾಡಿ, ಅಲ್ಲಿ ಹೇಗೆ ಅವರಿಗೆ ಚಟುವಟಿಕೆಗಳಾಗಿರ್ಬಹುದು, ಮತ್ತೆ ಮನೆಗೆ ಅಥವಾ ಅವರ ಮನೆಗೆ ಗೂಡಿಗೆ ಬಿಡುವಂತ ಕಾರ್ಯಗಳು ಹೇಗೆ ನಡೆಯುತ್ತೆ ಅಂತ ಪ್ರೋಸೆಸ್? ಅದೇ, ಅವ್ರಿಗೆ ಫಸ್ಟ್ ಅದು ನಮ್ಮ ಕೌನ್ಸಿಲರ್ ಇದ್ದಾರೆ, MSW ಕೌನ್ಸಿಲರ್ ಇದ್ದಾರೆ. ಅವರು ಇಂಡಿವಿಜುವಲ್ ಅಸೆಸ್ಮೆಂಟ್ ಮಾಡ್ತಾರೆ. ಅಸೆಸ್ಮೆಂಟ್ ಮಾಡಿ ಅವ್ರ ಅಡ್ರೆಸ್ಸು, ಅವ್ರ ಫೋನ್ ನಂಬರು ಸಿಕ್ಕಿದ್ರೆ ಅದನ್ನೆಲ್ಲ ಟ್ರೇಸ್ ಔಟ್ ಮಾಡ್ತೀವಿ. ಲೋಕಲ್ ಪೊಲೀಸ್ ಸ್ಟೇಷನ್ ಕಡೆಯಿಂದ ಮಾಹಿತಿಗೆ ಇನ್ಫಾರ್ಮ್ ಮಾಡ್ತೀವಿ. ನಮಗೆ ಸಿಕ್ಕಿದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೀವಿ. ಅಲ್ಲಿ ಕೆಲವು ಮಿಸ್ಸಿಂಗ್ ಕೇಸ್ಗಳು ಆ ಥರ ಒಂದು ಇರ್ತವೆ. ಆ ಥರನೂ ಕೆಲವರು ಸಿಕ್ಕಿ ಅವರ ಸಂಬಂಧಿಕರಿಗೆ ತಲುಪಿಸೋ ಕಾರ್ಯಕ್ರಮಗಳು ಕೆಲವೆಲ್ಲ ಮಾಡಿದ್ವಿ. ಇನ್ನು ಕೆಲವರು ಏನು ಮಾಡ್ತಾರೆ, ಈಗ ಅಡಿಕ್ಷನ್ಗೋಸ್ಕರ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಅಂಥವ್ರನ್ನ ನಾವು ಐಡೆಂಟಿಫೈ ಮಾಡಿ ಬೇರೆ ಬೇರೆ ಡಿಅಡಿಕ್ಷನ್ ಸೆಂಟರ್ಗಳಿಗೆ ರೆಫರ್ ಮಾಡ್ತೀವಿ. ಇನ್ನು ಕೆಲವರು ಓಲ್ಡ್ ಏಜ್ ಹೋಮ್ ಅವರು ಕೆಲವರು ಬರ್ತಾರೆ, ಅವ್ರನ್ನ ಬೇರೆ ಓಲ್ಡ್ ಏಜ್ ಹೋಮ್ಗಳಿಗೂ ಕಳಿಸ್ಕೊಡ್ತೀವಿ. ಸೊ ಈ ಥರ ದಿಸ್ ಇಸ್ ವಾಟ್, ಇದನ್ನು ನಾವು ಪ್ರೋಸೆಸ್ನ ರೀಇಂಟಿಗ್ರೇಷನ್, ಸೊ ವಿತ್ ದಿ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತೀವಿ. ಆ ಕಾರ್ಯಕ್ರಮ ನಡೀತದೆ. ಕೊನೆಗೆ ಯಾರೂ ಸಿಗಲಿಲ್ಲ ಅನ್ನೋರು ಅಲ್ಲಿ ನಮ್ಮ ಸಂಸ್ಥೆಲೇ ಊಟ, ತಿಂಡಿ, ವಸತಿ, ಒಂದು ಏನಿದೆ ಬೇಸಿಕ್ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ. ಜೀವನ ಸಾಗಿಸೋಕೆ ಅವಕಾಶ ಇದೆ. ಒಳಗಡೆ ಎಲ್ಲ ಓಡಾಡೋದಕ್ಕೆ ಜಾಗ ಇದೆ. ಸೊ TV ಇರ್ತದೆ. ಸೊ ಆ ಥರ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಓಕೆ, ತಾವು ಇನ್ನೊಂದು ಮಾತು ಹೇಳ್ತಾ ಇದ್ರಿ, ವಯೋವೃದ್ಧರು ಅವರಿಗೂ ಕೂಡ ನಾವು ಒಂದು ಕೇರ್ ಮಾಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ. ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಮಾತನಾಡೋಣ. ಕೇಳ್ತಾರಿ, ಇದು ಆಕಾಶವಾಣಿ FM ರೇಂಬೋ ಕನ್ನಡ ಕಾಮನಬಿಲ್ಲು. ಇದು ಆಕಾಶವಾಣಿ FM ರೇಂಬೋ 101.3 ಕನ್ನಡ ಕಾಮನಬಿಲ್ಲು. ಗರಿಮಾ ಗೃಹ ಸ್ಮೈಲ್ ಈ ಯೋಜನೆ ಬಗ್ಗೆ ಮಾತನಾಡ್ತೀವಿ. ಇದರ ಜೊತೆಗೆ ತಮ್ಮ NGO ತಾವು ವೃದ್ಧರಿಗೆ ಪುನರ್ವಸತಿ ಆಗಿರ್ಬೋದು, ಅವ್ರನ್ನ ಕೇರ್ ಮಾಡುವಂಥದ್ದು, ಮತ್ತೆ ವಿಶೇಷವಾಗಿ ಇವತ್ತಿನ ಯುವಜನತೆಗಿನ ನಶೆಯಿಂದ ಮುಕ್ತ ಮಾಡುವಂತಹ ನಶಾ ಮುಕ್ತ ಭಾರತ ಅಭಿಯಾನದಲ್ಲೂ ಕೂಡ ತಾವು ಕೆಲಸ ಮಾಡ್ತಾ ಇದ್ರ. ಇದುಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೇಡಮ್, ವೃದ್ಧರಿಗೆ ಅಂದ್ರೆ ಈಗ ನಮ್ಮದೇ ಆದಂಥ ಒಂದು ರಿಹ್ಯಾಬಿಲಿಟೇಷನ್, ಜೀರಿಯಾಟ್ರಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಬೆಂಗಳೂರು ಉಳ್ಳಾಳಲ್ಲಿದೆ. ಅಲ್ಲಿ ಟರ್ಮಿನಲ್ಲಿ ಇಲ್ಲೋ ಅಂದರೆ ಬೆನ್ನಲ್ಲಿ ಗಾಯ ಇರುತ್ತೆ, ಕುಂಡಿಲ್ ಗಾಯ ಇರ್ತದೆ, ಲಕ್ಕು ಹೊಡೆದಿರ್ತಾರೆ, ಅಂಥವ್ರನ್ನ ಇಟ್ಕೊಂಡು, ಮತ್ತೆ ಬಾಯಲ್ಲಿ ಟ್ಯೂಬ್ ಇರ್ತದೆ, ಕತ್ತಲ್ಲಿ ಟ್ಯೂಬ್ ಇರ್ತದೆ, ಅಂಥವ್ರನ್ನ ನಮ್ಮಲ್ಲಿ ಇಟ್ಕೊಂಡು ಊಟ, ತಿಂಡಿ, ನರ್ಸಿಂಗ್ ಕೇರ್, ಮೆಡಿಕಲ್ ಕೇರ್ ಅಂಥವ್ರನ್ನೆಲ್ಲ ಸರ್ವಿಸ್ ಮಾಡ್ತಾ ಇದೀವಿ. ಮತ್ತು ಇನ್ನೊಂದು ಸರ್ಕಾರದಿಂದ ಒಂದು ಅನುದಾನಿತ ಬಿಡದಿ ರಾಮನಗರದಲ್ಲಿ ಒಂದು ವೃದ್ಧಾಶ್ರಮ ನಡೀತಾ ಇದೆ. ಅದೊಂದು 25 ಜನಕ್ಕೆ. ಮತ್ತು ಮಂಗಳೂರು ಪುತ್ತೂರಲ್ಲೂ ಒಂದು ವೃದ್ಧಾಶ್ರಮ, ಅಲ್ಲಿ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾರು ಅನಾಥ ವೃದ್ಧರು ಇರ್ತಾರೆ ಅಂಥವ್ರಿಗೂ ಒಂದು ಸರ್ವಿಸ್ನ ನಾವು ನಡೆಸ್ತಾ ಬರ್ತಾಯಿದ್ವಿ. ಇದು ಆಲ್ಮೋಸ್ಟ್ 2021 ರನ್ ಆಗ್ತಾಯಿದೆ. ಮತ್ತು ನಶಾಮುಕ್ತ ಭಾರತ ಅಭಿಯಾನ ಅನ್ನೋದು ಒಂದು 2020ರಲ್ಲಿ ಫಸ್ಟು ನಮ್ಮ ತವರ್ ಚಾಂದ್ ಗೆಲಟ್ ಅವರು
15th of August 2020 ಲಾಂಚ್ ಮಾಡಿದ್ರು ಇದನ್ನ. ಆವಾಗ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ 6 ಡಿಸ್ಟಿಕ್ಸ್ನ ಐಡೆಂಟಿಫೈ ಮಾಡಿದ್ರು. ಬೆಂಗಳೂರು, ಕೋಲಾರ, ಮಂಗಳೂರು, ಉಡುಪಿ, ಮೈಸೂರು, ಈ ತರ ಒಂದು ಗುಲ್ಬರ್ಗ, ಈ ತರ 6 ಜಿಲ್ಲೆಗಳನ್ನ ಐಡೆಂಟಿಫೈ ಮಾಡಿ. ಆ ತರದ ಚಟುವಟಿಕೆಗಳು ಎಲ್ಲಿ ಜಾಸ್ತಿ ಇದೆ ಅನ್ನೋದು. ಹೌದು, ಅದೊಂದು ಏನೋ ಅಲ್ಲೊಂದು ಟಾರ್ಗೆಟ್ ಏರಿಯಾ ಅವರು ಸರ್ವೆ ಮಾಡಿ, ಬ್ಯಾಂಗ್ಳೂರ್ ಇಸ್ ದಿ ಮೆಟ್ರೋಪಾಲಿಟನ್ ತುಂಬಾ ಇದೆ ಅಂತ ಐಡೆಂಟಿಫೈ ಮಾಡಿ ಫಸ್ಟ್ ಅದನ್ನ ಒಂದು ಅವೇರ್ನೆಸ್ ಕ್ಯಾಂಪೇನ್ ನಾನೇ ಸ್ಟಾರ್ಟ್ ಮಾಡಿದೆ. ಆಗಿತ್ತು ಅದು ನಮ್ಮ ಆ ಪ್ರಾಜೆಕ್ಟ್ಗೆ DC ಅವರೇ ಮಾನ್ಯ ಜಿಲ್ಲಾಧಿಕಾರಿಗಳು ಕಮಿಟಿ ಹೆಡ್ ಇರ್ತಾರೆ. ದೆನ್ ಸ್ಟೇಟ್ ಲೆವೆಲ್ ಕಮಿಟಿ ಅಂತ ಇರ್ತದೆ, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಂತ ಇರ್ತದೆ. ಇದಕ್ಕೆ ಡೈರೆಕ್ಟರ್ ಆಫ್ ಡಿಸೇಬಲ್ಡ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಅಂತ ಇಲ್ಲೇ ವಿವಿ ಟವರ್ ಅಲ್ಲಿ ಡಿಪಾರ್ಟ್ಮೆಂಟ್ ಇದೆ, ಅವರು ಒಂದು ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಹೆಡ್ ಇರ್ತಾರೆ. ಸೊ ಈ ತರ ಪ್ರಾಜೆಕ್ಟ್ ನ 2021 ಅಲ್ಲಿ ಸ್ಟಾರ್ಟ್ ಮಾಡಿ ಸುಮಾರು 14ರಿಂದ 15 ಶಾಲಾ ಕಾಲೇಜುಗಳಲ್ಲಿ ಆವಾಗಿರ್ತಕ್ಕಂಥ DC ಅವರು, DCP ಅವರು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಡೆಪ್ಯೂಟಿ ಡೈರೆಕ್ಟರ್ಗಳು, ಹೆಲ್ತ್ ಡಿಪಾರ್ಟ್ಮೆಂಟ್ DHO ಎಲ್ಲ ಸೇರಿ ಇಲ್ಲೇ KS ಭವನದಲ್ಲಿ ಲಾಂಚ್ ಮಾಡಿ 50 ಜನ ಮಾಸ್ಟರ್ ವಾಲಂಟಿಯರ್ಸ್ ಅಂತ ಐಡೆಂಟಿಫೈ ಮಾಡಿ ಅವ್ರನ್ನ ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥ 5 ಝೋನು ಏನಿದೆ ಡಿವಿಷನ್ಸ್ ಅಂತ ಅಲ್ಲಿಗೆಲ್ಲ ಒಂದೊಂದು ಕಡೆ ಸುಮಾರು ಗೌರ್ಮೆಂಟ್ ಕಾಲೇಜ್ಗಳಲ್ಲೆಲ್ಲ ನಮ್ಮ ಟೀಮು, ಇಟ್ಸ್ ನಾಟ್ ಓನ್ಲಿ ಮೈ ಎಫರ್ಟ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಟೀಮ್. ಅವರೆಲ್ಲ ಸೇರಿ ಒಂದು ಎಜುಕೇಷನ್, ಒಂದು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಗಳು, ಅವರೊಂದು ಎಜುಕೇಷನ್, ಔ ಟು ಪ್ರಿವೆನ್ಷನ್ ಆಫ್ ದ ಡ್ರಗ್ಸು, ಆಲ್ಕೋಹಾಲು, ಅದ್ರ ಬಗ್ಗೆ ಎಲ್ಲ ಸುಮಾರು ಮಾಹಿತಿಗಳನ್ನೆಲ್ಲ ಮತ್ತು ಸ್ಲೋಗನ್ಗಳು ಎಲ್ಲ ಕೊಟ್ಟಿದ್ದೀವಿ. ಈಗಲೂ NAPDDR ಅಂತ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ದಿ ಪ್ರಿವೆನ್ಷನ್ ಆಫ್ ಡ್ರಗ್ಸು ಅನ್ನೋದೊಂದು ಕರ್ನಾಟಕ ಸರ್ಕಾರದಿಂದ ಅದು ನಡೀತಾ ಇದೆ. ಫಸ್ಟು 6 ಜಿಲ್ಲೆ ಸ್ಟಾರ್ಟ್ ಆಗಿದ್ದು, ಈಗ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ 31 ಜಿಲ್ಲೆಗಳಲ್ಲೂ ನಶಮುಕ್ತ ಭಾರತ ತುಂಬ ಚೆನ್ನಾಗಿ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅತಿ ಹೆಚ್ಚಿನದಾಗಿ ನಮ್ಮ ಜಾಯಿಂಟ್ ಡೈರೆಕ್ಟ್ರು ಶ್ರೀ ನಟರಾಜ್ ಸರ್ ಇದ್ರು, ಈಗ ಮೊನ್ನೆ ರಿಟೈರ್ಡ್ ಆದರು. ನೆಹರು ಯುವ ಕೇಂದ್ರ ನಟರಾಜ್ ಸರ್ ಅಂತ, ಅವರು ಜಾಯಿಂಟ್ ಡೈರೆಕ್ಟರ್ ಆಗಿದ್ರು, ಇದು ಡೈರೆಕ್ಟರ್ ಆಫ್ ಡಿಸೇಬಲ್ಡ್ ಅಂಡ್ ಸೀನಿಯರ್ ಸಿಟಿಜನ್ ಡಿಪಾರ್ಟ್ಮೆಂಟ್ಗೆ. ಅವರು ತುಂಬ ಆಸಕ್ತಿ ತಗೊಂಡು ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ನ, ನಾವು ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸರ್ಸು, ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಅಂತ ಹೇಳ್ತೀವಿ, ಅವ್ರನ್ನೆಲ್ಲ ಪುಷ್ ಕೊಟ್ಟು ಎಲ್ಲ ಜಿಲ್ಲೆಗಳಲ್ಲೂ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿ. ಸೊ ಒಂದು ಈಗ June 26 ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸು ಮತ್ತು ಪ್ಲೆಡ್ಜ್ ಪ್ರೋಗ್ರಾಮು, ಈ ಥರ ಒಂದು ಪ್ರೋಗ್ರಾಮ್ ಎಲ್ಲ ಮಾಡಿಸಿದ್ದಾರೆ. ನಾವು ಈಗ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಂದು 600 ಜನ ವಿದ್ಯಾರ್ಥಿಗಳು, BGS ಸಂಸ್ಥೆ ಮತ್ತು ಪದ್ಮಶ್ರೀ ಸಂಸ್ಥೆ ಎಲ್ಲ ಕಡೆ ಸುಮಾರು ಸಂಸ್ಥೆಗಳಲ್ಲೆಲ್ಲ ಈ ಪ್ರೋಗ್ರಾಮ್ಗಳು ಮಾಡಿದ್ದೀವಿ. ಓಕೆ ಸರ್, ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಈ ಭಿಕ್ಷಾಟನೆ ಅನ್ನೋದನ್ನ ಕೆಲವರು ಡಿಮಾಂಡ್ ಮಾಡ್ತಾರೆ, ಭಿಕ್ಷೆ ಕೇಳಕ್ ಬರ್ತಾರೆ, ಇಲ್ಲ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತಾರೆ. ಅಂಥವ್ರು ಕಂಡಾಗ ಅಥವಾ ಭಿಕ್ಷೆ ಕೇಳೋರು ಯಾರು ಕಂಡಾಗ ನಾವು ಯಾರಿಗೆ ದೂರ ಕೊಡಬೇಕು, ಮಾಹಿತಿ ಕೊಡಬೇಕು? ಮೇಡಮ್, ಇದ್ರ ಸಂಬಂಧಪಟ್ಟಂಗೆ ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಅದು ಒಂದು ಟೋಲ್ ಫ್ರೀ ನಂಬರ್ ಇದೆ, ಹೇಳಿ ಸರ್. 9482300400. ಆ ನಂಬರ್ನ ಒಂದು ಕಾಂಟ್ಯಾಕ್ಟ್ ಮಾಡಬಹುದು. 9482300400. ಹೌದು. ಅದಿಲ್ಲ ಅಂದ್ರೂ ಅಟ್ಲೀಸ್ಟ್ ಲೋಕಲ್ ಪೊಲೀಸ್ ಸ್ಟೇಷನ್ವರೆಗೂ ಇನ್ಫಾರ್ಮ್ ಮಾಡಿ ಮಾಹಿತಿ ಕೊಡ್ಬೋದು. ಸೊ ಅವರು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಒಂದು ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡೋಗಿ ಮತ್ತೆ ಅವ್ರಿಗೆ ರಿಹಾಬಿಲಿಟೇಷನ್ ಮಾಡೋದಕ್ಕೆ ಅವ್ರದ್ದು ಆ ಜಿಲ್ಲೆಗಳಲ್ಲೇ ಒಂದು ರಿಹಾಬಿಲಿಟೇಷನ್ ಸೆಂಟರ್ಸ್ಗಳು, ಬೆಗ್ಗರ್ಸ್ ರಿಹಾಬಿಲಿಟೇಷನ್ ಸೆಂಟರ್ಸ್ಗಳಿದೆ, ಅಂತ ಕಡೆ ಅವ್ರನ್ನ ಸೇರಿಸಿ ಅವ್ರಿಗೆ ಏನೊಂದು ಸ್ಕಿಲ್ ಡೆವಲಪ್ಮೆಂಟು, ಟ್ರೈನಿಂಗು, ಕೌನ್ಸಿಲಿಂಗ್ ಎಲ್ಲ ಮಾಡಿ ಅವರ ಮನೆಗೆ ತಲುಪಿಸೋ ಒಂದು ಕಾರ್ಯಕ್ರಮವನ್ನು ಅದನ್ನ ಮಾಡ್ತಾರೆ. ಓಕೆ ಸರ್, ಇಷ್ಟೆಲ್ಲ ಒಂದು ಸಾಮಾಜಿಕ ಅಭಿವೃದ್ಧಿಯ ಪ್ರಗತಿಯ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀರಾ. ತುಂಬಾ ಬ್ಯುಸಿ ಇರ್ತೀರಾ, ನಿಮ್ದು ಒಂದು ಹಾಸ್ಪಿಟಲ್ ಇದೆ, NGO ಇದೆ, ಈ ತರ ಪ್ರಾಜೆಕ್ಟ್ಸ್ ಎಲ್ಲ ಇದಾವೆ. ನಿಮಗೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಿಮ್ಮಲ್ಲಿ ಸಪೋರ್ಟಿವ್ ಆಗಿ ಯಾರಿದ್ದಾರೆ ನಿಮ್ಮ ಕುಟುಂಬದವರ ಬಗ್ಗೆ? ಸಪೋರ್ಟಿವ್ ಆಗಿ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ನನ್ನ ವೈಫ್ ದೀಪಾ ಅಂತ. ಆಲ್ಮೋಸ್ಟ್ ಅವರು 2009 ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಗಿನಿಂಗಲ್ಲಿ ಸ್ವಲ್ಪ ಏನಕ್ಕೆ ಮಾಡ್ತೀರಾ ಅಂತ ಕೇಳ್ತಾರೆ, ಬಟ್ ಆಮೇಲೆ ಮಾಡ್ತಾ ಶಿ ಈಸ್ ಹೈಲಿ ಸಪೋರ್ಟಿವ್. ಯಾವುದೇ ಸಮಾಜಮುಖಿ ಕೆಲಸ ಮಾಡ್ಬೇಕಾದ್ರೆ ಯಾವತ್ತೂ ಬೇಡ ಅನ್ನಲ್ಲ, ಮುನ್ನುಗ್ಗಿ ಮಾಡಿ ಅಂತ ಹೇಳ್ತಾರೆ. ಇನ್ನು ಬೇರೆ ರಾಜ್ಯಗಳಲ್ಲೂ ಮಾಡಿ, ಬೇರೆ ದೇಶದಲ್ಲೂ ಮಾಡಿ ಅಂತ ನನ್ನ ವೈಫ್ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ನನ್ನ ಅಡ್ವೈಸರ್ ಅಂತ ಮೈ ಬ್ರದರ್ ಶ್ರೀಕಂಠಯ್ಯ, ಅವ್ರದ್ದು ಏನೇ ಇದು ಅಂತಂದ್ರೆ ಅಲ್ಲಿ ಡಿಸ್ಕಸ್ ವಿತ್ ಹಿಮ್. ಅಂಡ್ ನನ್ನ ಪೇರೆಂಟ್ಸ್ಗಳು, ಅವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ, ಸೊಸೈಟಿನಲ್ಲಿ ಸುಮಾರು ಒಬ್ಬರೇ ಅಲ್ಲ ಬೇರೆ ಗುರು ಹಿರಿಯರುಗಳು. ಈ ಥರ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇ ನಾನು ಸರ್ಕಾರಿ ಕಚೇರಿಗಳಿಗೋದ್ರು
ಎಲ್ಲಾ ಅಧಿಕಾರಿಗಳು ಸ್ಪಂದಿಸ್ತಾರೆ. ನಾನೊಬ್ಬ ಡಾಕ್ಟರ್ ಆಗಿ ಈ ತರ ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಸ್ಪಂದಿಸಿ ಒಂದು ಅವರು ಬ್ಲೆಸ್ಸಿಂಗ್ಸ್ ಕೊಟ್ಟು ನಮ್ದು ಏನೇ ಕೆಲಸ ಇದ್ರು ಮಾಡ್ಕೊಡ್ತಾರೆ. ಹಾಗಾಗಿ ಇದು ಒಬ್ಬರದು ಸಪೋರ್ಟ್ ಅಲ್ಲ, ಸಪೋರ್ಟ್ ಫ್ರಮ್ ಮೆನಿ ಪೀಪಲ್. ಅದ್ರ ಜೊತೆಗೆ ನನ್ನ ಸಿಬ್ಬಂದಿಗಳು ಸುಮಾರು 1600 ಜನ ಸಿಬ್ಬಂದಿಗಳು ಇಲ್ಲಿವರೆಗೆ ನಮ್ಮ ಆರ್ಗನೈಸೇಷನ್ 17 ವರ್ಷದಿಂದ ಕೆಲಸ ಮಾಡಿ ಇದ್ದಾರೆ, ಹೋಗಿದ್ದಾರೆ. ಈಗಲೂ 100 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಒಂದೊಂದು ಪ್ರಾಜೆಕ್ಟ್ ಒಂದೊಂದು ಲೀಡರ್ಗಳು ಇರ್ತಾರೆ, ಅವ್ರಿಗೆಲ್ಲ ಟ್ರೈನಿಂಗ್ ಇರ್ತದೆ. ಅದಕ್ಕೆಲ್ಲ ಒಬ್ಬರು ಲೀಡರ್ ಇದ್ದಾರೆ, ಈ ತರ ಕೌನ್ಸಿಲರು ಲೀಡರ್ಗಳು, ಅವರೆಲ್ಲರೂ ಸಹಕಾರದಿಂದ ದೇರ್ ಆರ್ ಮೆನಿ, ನಾನು ಎಲ್ಲರ ಹೆಸರು ಹೇಳಕ್ಕಾಗಲ್ಲ. ಸೊ ಎಲ್ಲರೂ ಒಂದು ಸಹಕಾರ ಸಮ್ಮತ ಅವ್ರು ಕೊಟ್ಟಿರೋದಕ್ಕೆ ನಾನೊಂದು ನಡೆಸ್ತಾ ಇರ್ಬೋದೇ ಹೊರತು ಇಸ್ ಜಸ್ಟ್ ಐ ಆಮ್ ದಿ ಲೀಡರ್, ರಿಯಲಿ ಸರ್ವಿಸ್ ಮೈಂಡೆಡ್. ಇದರಲ್ಲಿ ತುಂಬಾ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು ಈ ಡಿಸೇಬಲ್ಡ್ಗೆ ಜೊತೆ ಕೆಲಸ ಮಾಡುವಂತ ಈ ಗ್ರೂಪ್ ಡಿಗಳು, ಅವ್ರಿಗೆ ಕ್ಲೀನ್ ಮಾಡೋರು ಇರ್ಬೋದು. ಒಂದು ಬೆಗ್ಗರ್ಸ್ ಅಂತ ಒಂದು ರೋಡಲ್ಲಿ ಪಾಪ ಅವ್ನು ಭಿಕ್ಷಾಟನೆ ಇರ್ತದೆ, ಮಾನಸಿಕ ಅಸ್ವಸ್ಥ ಇರ್ತಾನೆ, ಅವ್ನ್ ಕರ್ಕೊಂಡು ಬಂದು ಅವ್ನಿಗೆ ಏನಿದೆ ಅವನ್ನ ಕ್ಲೀನ್ ಮಾಡಿ ಶೇವಿಂಗ್ ಮಾಡಿ ಅವ್ನಿಗೆ ಯಾವ್ದಾದ್ರು ಬಟ್ಟೆ ಇದ್ರೆ ಹಾಕಿ ಅಟ್ಲೀಸ್ಟ್ ಅವ್ರ ಜೊತೆ ಇರ್ತಾರಲ್ಲ. ಈಗ ನಾವೊಂದು ಏನೋ ಒಂದು 1/4 ಗಂಟೆ ಅರ್ಧ ಗಂಟೆ ಹೋಗಿ ಅಡ್ವೈಸ್ ಮಾಡ್ಬೋದು, ದಿನನಿತ್ಯ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಅವ್ರು ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳೋದು ಆ ತರ. ಹೌದು, ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸ್ಗಳಿಗೆ. ಅದ್ರ ಜೊತೆಗೆ ನಮ್ಮ ನರ್ಸ್ಗಳು, ನಮ್ಮ ಡಾಕ್ಟರ್ಸ್ಗಳು, ನಮ್ಮ ನರ್ಸ್ಗಳು ಪಾಪ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದಾಗ ಅವ್ರಿಗೆಲ್ಲ ಒಳ್ಳೊಳ್ಳೆ ಇದಿರ್ತದೆ, ಅದು ಸ್ಮೆಲ್ ಆಫ್ ಯೂರಿನ್ ಇರ್ತದೆ, ಸ್ಮೆಲ್ ಆಫ್ ಟಾಯ್ಲೆಟ್ ಇರ್ತದೆ, ಇಂಥವ್ರ ಜೊತೆ ಇತ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಸೊ ಅದು ಒಂದು ಪೇಷಂಟ್ ಯೂರಿನ್ ಪಾಸ್ ಮಾಡಿದ್ರು ಡಯಪರ್ ಕ್ಲೀನ್ ಮಾಡ್ತಾರೆ. ಸೊ ಈವನ್ ಡಾಕ್ಟರ್ಗಳು ಹೋಗಿರ್ತಾರೆ, ಸೊ ಅವರು ಸರ್ವಿಸ್ ಕೊಡ್ತಾರೆ. ಸೊ ಇವೆಲ್ಲದ್ರಿಂದನೂ ಇಟ್ಸ್ ಲೈಕ್ ಟೀಮ್ ಸಪೋರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಓಕೆ, ಆ ಎಲ್ಲ ಟೀಮ್ ಮೆಂಬರ್ಸ್ಗೆ ನಾವು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀವಿ. ಸಮಯ ಆಗ್ತಿದೆ 5 ಗಂಟೆ. ಇಷ್ಟು ಹೊತ್ತು ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದು ಡಾಕ್ಟರ್ ಶ್ರೀಧರ್, ನರವೈದ್ಯರು, CAD MS ಟ್ರಸ್ಟ್ನ NGO ಸ್ಥಾಪಕರು ಹಾಗೂ ಈ ಬಾರಿಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅತಿಥಿಯಾಗಿದ್ದು